ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 1 ಮಾಡ್ಯೂಲ್ 2ನ ಒನ್ ಶಾರ್ಟಲ್ಲಿ ನೋಡಿದ್ದೀವಿ. ಇವಾಗ ಮಾಡ್ಯೂಲ್ 3ನೂ ಕೂಡ ಅದೇ ರೀತಿ ಒನ್ ಶಾರ್ಟಲ್ಲಿ ನಾವು ನೋಡೋಣ. ಆಮೇಲೆ ಇದರಲ್ಲೂ ಕೂಡ ಎಲ್ಲ PYQs, MQPs ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಲಿಸ್ಟ್ ಮಾಡಿದ್ದೀನಿ. ಪ್ಲಸ್ ಅದಕ್ಕೆ ಕರೆಕ್ಟ್ ಆಗಿರುವಂಥ ಸ್ಕೀಮ್ ಆಫ್ ಅವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ಸರ್ಸ್ ಕೂಡ ಇದೆ. ಓಕೆನಾ? ಸೊ ಡೋಂಟ್ ವರಿ, ನೀವು ಇಷ್ಟನ್ನ ಚೆನ್ನಾಗಿ ಓದ್ಕೊಂಡು ಹೋದರೆ ಆರಾಮಾಗಿ ನಿಮ್ಗೆ ಎಕ್ಸಾಮಲ್ಲಿ ಇನ್ ಕೇಸ್ ಅವ್ರು ಬೇರೆ ರೀತಿ ಕೊಟ್ಟರು ಯಾವ ರೀತಿ ಬರಿಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ. ಲೈಕ್ ಒಂಥರ ನೀವು ಓಕೆ ಈ ಆನ್ಸರ್ಸ್ನ ನಾನು ಇದಕ್ಕೂ ಹಾಕ್ಬೋದು ಅನ್ನೋ ಥರ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆನಾ? ಸೊ ಬನ್ನಿ ಇವಾಗ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ಡಿಸ್ಕಸ್ ದ ಇನ್ಫಾರ್ಮಲ್ ಡಿಸೈನ್ ಗೈಡ್ಲೈನ್ಸ್ ಫಾರ್ ದ ರಿಲೇಷನಲ್ ಸ್ಕೀಮಾ ಡಯಾಗ್ರಾಮ್. ಓಕೆ, ಫಸ್ಟ್ ಆಫ್ ಆಲ್ ಇನ್ಫಾರ್ಮಲ್ ಡಿಸೈನ್ ಗೈಡ್ಲೈನ್ಸ್ ಅಂದರೆ ಏನು? ಸೊ ಇದು ಇನ್ಫಾರ್ಮಲ್ ಡಿಸೈನ್ ಗೈಡ್ಲೈನ್ಸ್ ಅಂದರೆ ಇದು ಯಾವಾಗಾದರೂ ನೀವು ಒಂದು ಡೇಟಾ ಬೇಸ್ ಟೇಬಲ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ಕೆಲವೊಂದು ಸಿಂಪಲ್ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು. ಈ ಒಂದು ರೂಲ್ಸ್ನ ನಾವು ಗೈಡ್ಲೈನ್ಸ್ ಅಂತ ಕರಿತೀವಿ. ಸೊ ಈ ರೂಲ್ಸ್ ಏನು ಮಾಡುತ್ತೆ ಅಪ್ಪ ಅಂದರೆ ಇವಾಗ ಎರರ್ಸ್ ಆಗಲಿ, ಇವಾಗ ಡೂಪ್ಲಿಕೇಟ್ ಡೇಟಾ ಆಗಲಿ, ಅನ್ನೆಸೆಸರಿ ಪ್ರಾಬ್ಲಮ್ಸಿಂದ ನಮಗೆ ಅವಾಯ್ಡ್ ಮಾಡಿಸುತ್ತೆ. ಸೊ ದಟ್ ಈಸ್ ವಾಟ್ ಇನ್ಫಾರ್ಮಲ್ ಡಿಸೈನ್ ಗೈಡ್ಲೈನ್ಸ್. ನೀವು ಜನರಲ್ ಆಗಿ ಏನೇ ಒಂದು ಡೇಟಾಬೇಸಲ್ಲಿ ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಈ ಒಂದು ಗೈಡ್ಲೈನ್ಸ್ನ ಫಾಲೋ ಮಾಡುವಂಥದ್ದು ಅಗತ್ಯ ಇರುತ್ತೆ. ಓಕೆ, ಸೊ ಫಸ್ಟ್ ಒನ್. ಸೊ ಇವಾಗ ನಮಗೆ ಫಸ್ಟ್ ಗೈಡ್ಲೈನ್ ಏನಪ್ಪ ಅಂತ ಅಂದರೆ ಕ್ಲಿಯರ್ ಮೀನಿಂಗ್ ಆಫ್ ದ ಆಟ್ರಿಬ್ಯೂಟ್ಸ್ ಅಂತ ಅಂದರೆ ಇವಾಗ ಎವ್ರಿ ಟೇಬಲ್ ಶುಡ್ ರೆಪ್ರೆಸೆಂಟ್ ಓನ್ಲಿ ಒನ್ ಥಿಂಗ್. ಇವಾಗ ಡೇಟಾಬೇಸಲ್ಲಿ ಒಂದು ಟೇಬಲ್ ಇದೆ ಅಂತ ಅಂದರೆ ಅದು ಒಂದು ಎಂಟಿಟಿಗೆ ಮಾತ್ರ ರಿಲೇಟ್ ಆಗಿರೋವಂಥ ಟೇಬಲ್ ಆಗಿರಬೇಕು. ಓಕೆನಾ? ಸೊ ಇವಾಗ ನೀವೊಂದು ಸ್ಟೂಡೆಂಟ್ ಟೇಬಲ್ನ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಸ್ಟೂಡೆಂಟ್ ಅನ್ನೋ ಒಂದು ಎಂಟಿಟಿ ಮೇಲೆ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತಿದ್ದೀರಾ. ಸೊ ಆ ಸ್ಟೂಡೆಂಟ್ ಟೇಬಲಲ್ಲಿ ನಿಮಗೆ ಸ್ಟೂಡೆಂಟ್ ID ಇರಬೇಕು, ನೇಮ್ ಇರಬೇಕು, ಏಜ್ ಇರಬೇಕು. ಹಂಗಂತ ಹೇಳ್ಬಿಟ್ಟು ನೀವು ಟೀಚರ್ ನೇಮು, ಟೀಚರ್ ID ಇದನ್ನೆಲ್ಲ ಹಾಕಂಗಿಲ್ಲ. ಓಕೆನಾ? ಸೊ ಯಾಕೆ ಅಂದರೆ ಸ್ಟೂಡೆಂಟ್ ಅಂದರೆ ನಿಮಗೆ ಆ ಕಂಪ್ಲೀಟ್ ಆ ಟೇಬಲಲ್ಲಿರುವಂಥ ಪ್ರತಿಯೊಂದು ಕಾಲಮು ಕೂಡ ಆ ಒಂದು ಸ್ಟೂಡೆಂಟ್ ಎಂಟಿಟಿಗೆ ಏನಾಗಿರಬೇಕು, ರಿಲೇಟ್ ಆಗಿರಬೇಕು. ಓಕೆ, ದಟ್ ಈಸ್ ವಾಟ್ ಫಸ್ಟ್ ಗೈಡ್ಲೈನ್ಸ್. ಅಂದರೆ ನೀವು ಏನು ಮಾಡಬೇಕು ಅಂದರೆ ಪ್ರತಿಯೊಂದು ಕಾಲಮ್ ಟೇಬಲಲ್ಲಿರುವಂಥದ್ದು ಎಲ್ಲ ಒಂದೇ ಎಂಟಿಟಿಗೆ ರಿಲೇಟ್ ಆಗಿರಬೇಕು. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಕ್ಲಿಯರ್ ಮೀನಿಂಗ್ ಆಫ್ ದ ಆಟ್ರಿಬ್ಯೂಟ್. ಓಕೆ, ಸೊ ಇವಾಗ ಗೈಡ್ಲೈನ್ 1 ಅದನ್ನೇ ಹೇಳೋದು. ಸೊ ಎಕ್ಸಾಂಪಲ್ ಇವಾಗ ನೋಡಿ, ಈ ಒಂದು ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ಅನ್ನೋದು ಏನು ಮಾಡ್ತಿದೆ, ಗೈಡ್ಲೈನ್ 1ನ ವಯೋಲೇಟ್ ಮಾಡ್ತಿದೆ. ಯಾಕೆ ಅಂತ ಅಂದರೆ ಇಲ್ಲಿ ಬರೀ ಎಂಪ್ಲಾಯಿ ಆಟ್ರಿಬ್ಯೂಟ್ ಅಂದರೆ ಎಂಪ್ಲಾಯಿ ಎಂಟಿಟಿ ಬಗ್ಗೆ ಅಷ್ಟೇ ಹೇಳ್ತಿಲ್ಲ, ಇದು ಡಿಪಾರ್ಟ್ಮೆಂಟ್ ಎಂಟಿಟಿ ಬಗ್ಗೆನೂ ಕೂಡ ಏನಾಗಿದೆ, ಇನ್ಫಾರ್ಮೇಷನ್ನ ಕಂಟೇನ್ ಆಗಿದೆ. ಅದರಿಂದ ಇದೇನಾಗುತ್ತೆ, ಗೈಡ್ಲೈನ್ 1ನ ವೈಲೇಟ್ ಮಾಡುತ್ತೆ ಈ ಒಂದು ರೂಲ್ನ. ಕ್ಲಿಯರ್? ಎಸ್. ಈವನ್ ಎಂಪ್ಲಾಯಿ ಪ್ರಾಜೆಕ್ಟು ಅಷ್ಟೇ ಈ ಒಂದು ಗೈಡ್ಲೈನ್ 1ನ ವೈಲೇಟ್ ಮಾಡ್ತಿದೆ. ಸೊ ಜನರಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ, ಗೈಡ್ಲೈನ್ 1 ಏನು ಹೇಳುತ್ತೆ ಅಂತ ಅಂದರೆ ನೀವು ಡೇಟಾಬೇಸಲ್ಲಿ ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ಆ ಟೇಬಲಲ್ಲಿ ಇರೋವಂಥ ಪ್ರತಿಯೊಂದು ಕಾಲಮು ಕೂಡ ಒಂದೇ ಎಂಟಿಟಿಗೆ ರೆಫರ್ ಆಗಿರಬೇಕು. ಒಂದೇ ಎಂಟಿಟಿ ಮೇಲೆ ಇರುವಂತಹ ಇನ್ಫಾರ್ಮೇಷನ್ ಮಾತ್ರ ಕಂಟೇನ್ ಆಗಿರಬೇಕು. ದಟ್ ಈಸ್ ಅ ಮೇನ್ ಥಿಂಗ್ ಇನ್ ಅ ಗೈಡ್ಲೈನ್ 1. ನೆಕ್ಸ್ಟ್ ಇವಾಗ ಸೆಕೆಂಡ್ ಗೈಡ್ಲೈನ್ ಬಗ್ಗೆ ನಾವು ಮಾತಾಡಬೇಕು ಅಂತ ಅಂದರೆ ಸೊ ದಟ್ ಈಸ್ ಸೆಕೆಂಡ್ ಗೈಡ್ಲೈನ್ ಬಂದು ಅವಾಯ್ಡಿಂಗ್ ದ ರಿಪೀಟೆಡ್ ಡೇಟಾ ಆ್ಯಂಡ್ ಅಪ್ಡೇಟ್ ಅನಾಮಲಿ ಪ್ರಾಬ್ಲಮ್. ಸೊ ಇವಾಗ ಗೈಡ್ಲೈನ್ 2 ಜನರಲ್ ಆಗಿ ಏನು ಹೇಳುತ್ತೆ ಅಂದರೆ ಇವಾಗ ಒಂದೇ ಇನ್ಫಾರ್ಮೇಷನ್ನು ರಿಪೀಟೆಡ್ ಆಗಿ ಮತ್ತೆ ಮತ್ತೆ ಸ್ಟೋರ್ ಮಾಡಬಾರ್ದು. ಓಕೆನಾ? ಅಕಸ್ಮಾತ್ ಏನಾದರೂ ಡೇಟಾ ರಿಪೀಟ್ ಆಗ್ತಿದ್ರು ಕೂಡ ಏನು ಮಾಡಬೇಕು ಅಂತ ಅಂದರೆ ಅದಕ್ಕೆ ಸೆಪರೇಟ್ ಆಗಿರೋವಂಥ ಟೇಬಲ್ನ ಕ್ರಿಯೇಟ್ ಮಾಡಬೇಕು. ಸೊ ಅಕಸ್ಮಾತ್ ಡೇಟಾ ರಿಪೀಟ್ ಆಗ್ತಿದೆ ಅಂತ ಅಂದರೆ ಆ ಒಂದು ಪ್ರಾಬ್ಲಮ್ನ ನಾವು ಅಪ್ಡೇಟ್ ಅನಾಮಲಿ ಪ್ರಾಬ್ಲಮ್ ಅಂತ ಕರಿತೀವಿ. ಓಕೆನಾ? ಜನರಲ್ ಆಗಿ ಇದರಲ್ಲಿ ನಮಗೆ 3 ಟೈಪ್ಸ್ ಆಫ್ ಅನಾಮಲೀಸ್ ಇರುತ್ತೆ. ಒಂದು ಇನ್ಸರ್ಷನ್ ಅನಾಮಲಿ, ಮತ್ತು ಡಿಲೀಷನ್ ಅನಾಮಲಿ, ಮತ್ತು ಮಾಡಿಫಿಕೇಶನ್ ಅನಾಮಲಿ. ಸೊ ಇದಕ್ಕೆ ಅಂತಲೇ ಸೆಪರೇಟ್ ಕ್ವೆಶನ್ ಕೂಡ ಕೇಳ್ತಾರೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಅಪ್ಡೇಟ್ ಅನಾಮಲಿ ಅಂತ ಅಂದರೆ ಏನು, ಅಪ್ಡೇಟ್ ಅನಾಮಲೀಸ್ ಅಂತ ಅಂದರೆ ಲೈಕ್ ಇವಾಗ ನೀವು ಡೇಟಾ ರಿಪೀಟ್ ಆಗ್ತಾ ಇದೆ, ಸೊ ಅದರಿಂದ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗೋದನ್ನು ನಾವು ಅಪ್ಡೇಟ್ ಅನಾಮಲಿ ಅಂತ ಕರಿತೀವಿ. ಅಪ್ಡೇಟ್ ಅನಾಮಲಿಯಲ್ಲಿ ಬರೆಯುವಂತಹ ಅನಾಮಲೀಸ್ ಬಂದ್ಬಿಟ್ಟು ಟೈಪ್ಸ್ ಬಂದ್ಬಿಟ್ಟು ಫಸ್ಟ್ಗೆ ಇನ್ಸರ್ಷನ್ ಅನಾಮಲಿ. ಸೊ ಇನ್ಸರ್ಷನ್ ಅನಾಮಲಿ ಅಂತ ಅಂದರೆ ಸೊ ಇಲ್ಲಿ ಇವಾಗ ನೀವು ಏನೋ ಒಂದು ನ್ಯೂ ಇನ್ಫಾರ್ಮೇಷನ್ನ ಇನ್ಸರ್ಟ್ ಮಾಡಬೇಕು. ಓಕೆನಾ? ಇನ್ಫಾರ್ಮೇಷನ್ನ ಇನ್ಸರ್ಟ್ ಮಾಡಬೇಕು ಅಂದರೆ ಎಲ್ಲ ಡೇಟಾ ಕರೆಕ್ಟಾಗಿದ್ದರೆ ಮಾತ್ರ ನೀವು ಇನ್ಸರ್ಟ್ ಮಾಡೋದಕ್ಕೆ ಸಾಧ್ಯ. ಓಕೆ, ಸೊ ನೀವು ನ್ಯೂ ಇನ್ಫಾರ್ಮೇಷನ್ನು ವಿತ್ ದ ಮಿಸ್ಸಿಂಗ್ ಡೇಟಾ ನೀವು ಇನ್ಸರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅಂಥ ಒಂದು ಪ್ರಾಬ್ಲಮ್ನ ನಾವು ಇನ್ಸರ್ಟಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂದರೆ
ಅನಾಮಲಿ ಅಂತ ಕರಿತೀವಿ. ಓಕೆನಾ, ಇನ್ಸರ್ಷನ್ ಅನಾಮಲಿ ಅಂತ ಕರಿತೀವಿ. ಸಪೋಸ್ ಇವಾಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ಒಂದು ಟೇಬಲ್ ಇದೆ. ಈ ಒಂದು ಟೇಬಲ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಸ್ಟೂಡೆಂಟ್ ನೇಮ್ ಇದೆ, ಆಮೇಲೆ ಕೋರ್ಸ್ ಇದೆ, ಅದಾದ್ಮೇಲೆ ಟೀಚರ್ ಇದ್ದಾರೆ. ಓಕೆನಾ, ಸೊ ಇದರಲ್ಲಿ ಫಸ್ಟಿಗೆ ರಾಹುಲ್ ಇದೆ. ಇವರು DBMS ಕೋರ್ಸ್ನ ತಗೊಂಡಿರ್ತಾರೆ. ಇದನ್ನ ಹ್ಯಾಂಡಲ್ ಮಾಡ್ತಿರೋರು ರವಿ ಆಗಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಬ್ಬ ಸ್ಟೂಡೆಂಟು ರಮೇಶ್ ಆಗಿರ್ತಾನೆ. ಇವನೇನ್ ತಗೊಂಡಿರ್ತಾನೆ, ಕೋರ್ಸ್ ಜಾವಾ ತಗೊಂಡಿರ್ತಾನೆ. ಇದನ್ನ ಹ್ಯಾಂಡಲ್ ಮಾಡ್ತಿರೋರು ಸುರೇಶ್ ಅಂತ ಅನ್ಕೊಳ್ಳಿ, ಟೀಚರು. ಓಕೆ, ಸೊ ಇವಾಗ ಯಾರೋ ಒಬ್ರು ನ್ಯೂ ಕೋರ್ಸ್ನ ಇನ್ವೆಂಟ್ ಮಾಡಿದ್ರು. ಓಕೆನಾ, ನಾನು ನ್ಯೂ ಕೋರ್ಸ್ ಮಾಡ್ತೀನಿ ಅಂತ ಒಂದು ಟೀಚರ್ ಬಂದ್ರು. ಓಕೆನಾ, ಆ ಟೀಚರ್ ಹೆಸರು ಬಂದ್ಬಿಟ್ಟು ಸಮಥಿಂಗ್ ಏನೋ XYZ ಇರುತ್ತೆ ಅಂತ ಅನ್ಕೊಳ್ಳಿ. ಅವರು ಪೈಥನ್ ಕೋರ್ಸ್ನ ಟೀಚ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಓಕೆನಾ, ಇವಾಗ ಅವರು ಪೈಥನ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಯಾವುದೇ ಸ್ಟೂಡೆಂಟ್ಸು ಕೂಡ ಆ ಒಂದು ಕೋರ್ಸ್ಗೆ ಜಾಯಿನ್ ಆಗಿರೋದಿಲ್ಲ ಅಂತ ಅಂದ್ರೆ ಈ ಒಂದು ಇನ್ಫಾರ್ಮೇಶನ್ ನಾವು ಇನ್ಸರ್ಟ್ ಮಾಡ್ಬೋದಾ ಈ ಒಂದು ಟೇಬಲ್ಗೆ? ಇವಾಗ ಇವರು ರವಿ ಅನ್ನೋ ಟೀಚರು DBMS ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಅವರಿಗೆ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ದಟ್ ಇಸ್ ರಾಹುಲ್ ಅಂತ ನಾನು ಹೇಳ್ತೀನಿ. ಸೊ ಇವಾಗ ನೀವು ಒಬ್ಬ ಟೀಚರ್ ಆಗಿ, ಸೊ ಯಾರು ಆ ಕೋರ್ಸಿಗೆ ನಿಮಗೆ ಎನ್ರೋಲ್ ಆಗಿಲ್ಲ, ಜಾಯಿನ್ ಆಗಿಲ್ಲ ಅಂತ ಅಂದ್ರೆ ಆ ಒಂದು ಇನ್ಫಾರ್ಮೇಶನ್ ನಾವು ಇನ್ಸರ್ಟ್ ಮಾಡ್ಬೋದಾ? ಇಲ್ಲ. ಯಾಕೆ ಅಂದ್ರೆ ಬಿಕಾಸ್ ಇವಾಗ ನೀವು ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಆರ್ ಕಂಪಲ್ಸರಿ, ರೈಟ್? ಸೊ ವಿ ಕೆನಾಟ್ ಸ್ಟೋರ್ ದಿಸ್ ಕೋಡ್. ಸೊ ಇದನ್ನ ನಾವು ಇನ್ಸರ್ಷನ್ ಅನಾಮಲಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನೀವು ಒಂದು ಇನ್ಫಾರ್ಮೇಶನ್ ನೀವು ಇನ್ಸರ್ಟ್ ಮಾಡಬೇಕು ಅಂತ ಅಂದ್ರೆ ಸೊ ನಿಮಗೆ ಕರೆಕ್ಟ್ ಆಗಿರುವಂತಹ ಡೇಟಾ ಪ್ರೆಸೆಂಟ್ ಆಗಿರ್ಬೇಕು. ಇನ್ ಕೇಸ್ ನೀವು ಡೇಟಾ ಮಿಸ್ಸಿಂಗ್ ಆಗಿದ್ರೆ ಅದನ್ನ ಇನ್ಸರ್ಷನ್ ಅನಾಮಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಇಸ್ ಡಿಲೀಷನ್ ಅನಾಮಲಿ. ಸೊ ಡಿಲೀಷನ್ ಅನಾಮಲಿ ಅಂತ ಅಂದ್ರೆ ಇವಾಗ ಏನೋ ಒಂದು ರೆಕಾರ್ಡ್ನ ನೀವು ಡಿಲೀಟ್ ಮಾಡ್ತೀರಾ, ಆಕ್ಸಿಡೆಂಟಲಿ ಹೋಲ್ ಡೇಟಾ ಏನಾಗುತ್ತೆ, ಡಿಲೀಟ್ ಆಗ್ಬಿಡುತ್ತೆ. ಹೋಲ್ ಯೂಸ್ಫುಲ್ ಇನ್ಫಾರ್ಮೇಶನ್ ಕೂಡ ಆಕ್ಸಿಡೆಂಟಲಿ ಡಿಲೀಟ್ ಆಗೋಗ್ಬಿಡುತ್ತೆ. ಇದನ್ನ ನಾವು ಡಿಲೀಷನ್ ಅನಾಮಲಿ ಅಂತ ಹೇಳ್ತೀವಿ. ಯಾವುದೋ ಒಂದು ರೋನ ಡಿಲೀಟ್ ಮಾಡೋದಕ್ಕೆ ಹೋಗಿ ನಾವು ರಿಕ್ವೈರ್ಡ್ ಇನ್ಫಾರ್ಮೇಶನ್ ಕೂಡ ಆಕ್ಸಿಡೆಂಟ್ ಆಗಿ ಡಿಲೀಟ್ ಆಗುವಂಥದ್ನ ನಾವು ಡಿಲೀಷನ್ ಅನಾಮಲಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ಇದಕ್ಕೆ ಒಂದು ಸ್ಟೂಡೆಂಟ್ ಅನ್ನೋ ಒಂದು ಆಟ್ರಿಬ್ಯೂಟ್ ಇದೆ, ಸೊ ಮತ್ತೆ ಕೋರ್ಸ್ ಅನ್ನೋ ಒಂದು ಆಟ್ರಿಬ್ಯೂಟ್ ಇದೆ, ಮತ್ತೆ ಇವಾಗ ಟೀಚರ್ ಅಂತ ಆಟ್ರಿಬ್ಯೂಟ್ ಇದೆ. ಓಕೆ, ಸೊ ಇಲ್ಲಿ ಒಬ್ಬ ಸ್ಟೂಡೆಂಟ್ ರಾಹುಲ್ ಇದ್ದಾನೆ. ಇವರಿಗೆ DBMS ಕೋರ್ಸ್ನ ತಗೊಂಡಿದ್ದಾರೆ. ಅದಕ್ಕೆ ಟೀಚರ್ ಯಾರಪ್ಪ ಅಂತ ಅಂದ್ರೆ ರಮೇಶ್ ಅಂತ ಅನ್ಕೊಳ್ಳಿ. ಓಕೆನಾ, ಅಕಸ್ಮಾತ್ ನಾನೇನಾದ್ರೂ ಈ ಒಂದು ರೋನ ನಾನು ಡಿಲೀಟ್ ಮಾಡಿದೆ, ಇವಾಗ ಏನಾಯ್ತು ಅಂದ್ರೆ ರಾಹುಲ್ ಕಾಲೇಜ್ನ ಬಿಟ್ಬಿಡ್ತಾನೆ. ಸೊ ನಾನು ಈ ಒಂದು ರೋನ ಡಿಲೀಟ್ ಮಾಡ್ತೀನಿ. ಇವಾಗ ಈ ಒಂದು ಇದರಲ್ಲಿ ಟೀಚರು ರಮೇಶ್ ಅನ್ನೋ ಒಂದು ಎಕ್ಸಿಸ್ಟ್ ಇದ್ದ, ಕೋರ್ಸು DBMS ಅನ್ನೋ ಒಂದು ಕೋರ್ಸ್ ಎಕ್ಸಿಸ್ಟ್ ಇತ್ತು ಅನ್ನೋ ಇನ್ಫಾರ್ಮೇಶನ್ ಕೂಡ ಹೋಗ್ಬಿಡತ್ತೆ. ಓಕೆನಾ, ಸೊ ದಟ್ ಈಸ್ ವಾಟ್ ದ ಡಿಲೀಷನ್ ಅನಾಮಲಿ. ಒಂದನ್ನ ನೀವು ಡಿಲೀಟ್ ಮಾಡಕ್ ಹೋಗಿ ಆಕ್ಸಿಡೆಂಟ್ ಆಗಿ ನಿಮಗೆ ಮಿಕ್ಕಿರೋ ಅಂತ ಯೂಸ್ಫುಲ್ ಇನ್ಫಾರ್ಮೇಶನ್ ಕೂಡ ಡಿಲೀಟ್ ಆಗತ್ತೆ. ಸೊ ಅದನ್ನ ನಾವು ಡಿಲೀಷನ್ ಅನಾಮಲಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಮಾಡಿಫಿಕೇಶನ್ ಅನಾಮಲಿ. ಸೊ ಮಾಡಿಫಿಕೇಶನ್ ಅನಾಮಲಿ ಅಂತ ಅಂದ್ರೆ ಇವಾಗ ನೀವು ಏನೋ ಒಂದು ಚೇಂಜಸ್ ಆಗಿರುತ್ತೆ, ಒಂದು ಡೇಟಾನ ನೀವು ಟೇಬಲ್ ಅಲ್ಲಿ ಏನೋ ಒಂದು ಸ್ಮಾಲ್ ಚೇಂಜಸ್ ಆಗಿರುತ್ತೆ. ಸೊ ಈ ಒಂದು ಚೇಂಜಸ್ನ ನೀವು ಡೇಟಾ ಬೇಸ್ ಅಲ್ಲಿ ಅಪ್ಡೇಟ್ ಮಾಡಬೇಕು. ಸೊ ನೀವು ಒಂದೊಂದಾಗೆ ರೋನ ನೀವು ಪ್ರತಿಯೊಂದು ರೋಸ್ನ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಅಪ್ಡೇಟ್ ಮಾಡ್ಕೊಂಡ್ ಬರ್ತೀರಾ. ಒಂದು ರೋ ಏನೋ ಮಿಸ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಸೊ ಈ ಒಂದು ರೋ ಮಿಸ್ ಆಗಿರೋದ್ರಿಂದ ಡೇಟಾ ಏನಾಗುತ್ತೆ, ಇನ್ಕನ್ಸಿಸ್ಟೆಂಟ್ ಆಗೋಗ್ಬಿಡತ್ತೆ. ಓಕೆನಾ, ಸೊ ದಟ್ ಈಸ್ ವಾಟ್ ಮಾಡಿಫಿಕೇಶನ್ ಅನಾಮಲಿ. ಸೊ ನಾನು ಅನಾಮಲೀಸ್ ಬಗ್ಗೆ ಯಾಕೆ ಇಷ್ಟೊತ್ತು ಹೇಳಿದೆ ಅಂತ ಅಂದ್ರೆ ಬಿಕಾಸ್ ಇದನ್ನ ಸೆಪರೇಟ್ ಆಗಿ ಕ್ವೆಶನ್ ಕೇಳ್ತಾರೆ. ಓಕೆನಾ, ಎಕ್ಸ್ಪ್ಲೇನ್ ಅಬೌಟ್ ಅಪ್ಡೇಟ್ ಅನಾಮಲೀಸ್ ಅಂತ. ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಹೋದೆ. ಓಕೆ, ಸೊ ಡೋಂಟ್ ವರಿ, ನೀವು ಜನರಲ್ ಆಗಿ ಗೈಡ್ಲೈನ್ಸ್ ಕೇಳಿದ್ರೆ ಎಷ್ಟು ಬೇಕೋ ಅಷ್ಟನ್ನ ಬರೀರಿ. ಜನರಲ್ ಆಗಿ ಒಂದು ಡೆಫಿನೇಷನ್ ಬರೀರಿ ಸಾಕು. ಇದ್ರಲ್ಲಿ ನಾನು ಏನ್ ಬರ್ತೀನಲ್ಲ ಅಷ್ಟನ್ನ ಬರೀರಿ ಸಾಕು. ಓಕೆ, ಸೊ ನೆಕ್ಸ್ಟ್ ಇವಾಗ ಗೈಡ್ಲೈನ್ 2 ಏನ್ ಹೇಳತ್ತಂತ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇವಾಗ ಗೈಡ್ಲೈನ್ 3 ಏನ್ ಹೇಳುತ್ತೆ ಅಂತ ಅಂದ್ರೆ ಸೊ ಅವಾಯ್ಡ್ ಮೆನಿ ನಲ್ ವ್ಯಾಲ್ಯೂಸ್ ಅಂತ ಹೇಳುತ್ತೆ. ಅವಾಯ್ಡ್ ಟು ಮೆನಿ ನಲ್ ವ್ಯಾಲ್ಯೂಸ್ ಅಂದ್ರೆ ಇವಾಗ ಒಂದು ಟೇಬಲ್ ಇದೆ ಅಂತ ಅಂದ್ರೆ ಅದರಲ್ಲಿ ತುಂಬಾ ಎಂಟಿ ವ್ಯಾಲ್ಯೂಸ್ ಅಂದ್ರೆ ನಲ್ ವ್ಯಾಲ್ಯೂಸ್ಗಳು ಇರಬಾರ್ದು. ಓಕೆ, ಇನ್ ಕೇಸ್ ಅದು ನಲ್ ವ್ಯಾಲ್ಯೂಸ್ ಇದೆ ಅಂತ ಅಂದ್ರೂ ಕೂಡ ನೀವು ಅದನ್ನ ನಿಮ್ಗೆ ಅದು ರಿಕ್ವೈರ್ಡ್ ಅಂತ ಅಂದ್ರೆ ಒಂದು ಸೆಪರೇಟ್ ಟೇಬಲ್ ಆಗಿ ಕ್ರಿಯೇಟ್ ಮಾಡ್ಬಿಟ್ಟು ಬಿಟ್ಬಿಡಿ.
ಓಕೆನಾ. ಆದ್ರೆ ಸೊ ಒಂದು ಟೇಬಲ್ಗೆ ನಲ್ ವ್ಯಾಲ್ಯೂಸ್ಗಳು ಜಾಸ್ತಿ ಇರಬಾರ್ದು. ಓಕೆ, ಇದರಿಂದ ಏನಾಗುತ್ತೆ, ಸ್ಪೇಸು ಕೂಡ ವೇಸ್ಟ್ ಆಗುತ್ತೆ. ಆಮೇಲೆ ಕ್ವೆರೀಸ್ನ ಆದಷ್ಟು ಬೇಗ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಸಪ್ರೇಟ್ ಟೇಬಲ್ ಆಗಿ ನಾವು ಕ್ರಿಯೇಟ್ ಮಾಡ್ಕೊಬೋದು ಆಪ್ಷನಲ್ ಇನ್ಫಾರ್ಮೇಶನ್ಗೆ. ಓಕೆ, ಸೊ ದಟ್ ಇಸ್ ವಾಟ್ ಗೈಡ್ಲೈನ್ 3. ಸೊ ನೆಕ್ಸ್ಟ್ ಗೈಡ್ಲೈನ್ 4 ಏನ್ ಹೇಳತ್ತೆಪ್ಪ ಅಂತ ಅಂದ್ರೆ, ಇವಾಗ ನೀವು ಕೆಲವೊಂದ್ಸತಿ ನಿಮಗೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಲಾರ್ಜ್ ಟೇಬಲ್ನ ಸ್ಮಾಲ್ ಟೇಬಲ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀರಾ. ಡಿವೈಡ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಟೇಬಲ್ಗಳನ್ನ ನೀವು ವಾಪಸ್ ಜಾಯಿನ್ ಮಾಡಿದ್ಮೇಲೆ ಅಕಸ್ಮಾತ್ ಯಾವುದೋ ರಾಂಗ್ ಆಟ್ರಿಬ್ಯೂಟ್ ಮೇಲೆ ನೀವೇನ್ ಮಾಡ್ತೀರಾ, ಆ ಟೇಬಲ್ಗಳನ್ನ ಜಾಯಿನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಎಕ್ಸ್ಟ್ರಾ ರೋಸ್ಗಳು ಬರುತ್ತೆ. ಈ ಒಂದು ಎಕ್ಸ್ಟ್ರಾ ರೋಸ್ನ ನಾವು ಸರ್ಪಿಷಿಯಸ್ ಟಪಲ್ ಅಂತ ನಾವು ಹೇಳ್ತೀವಿ. ಓಕೆನಾ. ಸೊ ಇದರಿಂದ ನಮಗೆ ಡೇಟಾ ಇನ್ಕನ್ಸಿಸ್ಟೆಂಟ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಗೈಡ್ಲೈನ್ 4 says. ಅಂದ್ರೆ ಡಿಸೈನ್ ಅ ಟೇಬಲ್ ಇನ್ ಸಚ್ ಅ ವೇ ದಟ್ ಇಫ್ ಯು ಜಾಯಿನ್ ದೆಮ್ ಯೂಸಿಂಗ್ ಅ ಕೀ ಲೈಕ್ ಅ ಪ್ರೈಮರಿ ಕೀ ಆರ್ ಅ ಫಾರಿನ್ ಕೀ, ದೇ ಶುಡ್ ಗಿವ್ ಅ ಕರೆಕ್ಟ್ ಆರ್ ಒರಿಜಿನಲ್ ಡೇಟಾ ಬ್ಯಾಕ್, ಅವಾಯ್ಡಿಂಗ್ ದ ನಾನ್ ಕೀ ಆಟ್ರಿಬ್ಯೂಟ್ಸ್ ಫಾರ್ ದ ಜಾಯ್ನಿಂಗ್ ಟೇಬಲ್ಸ್. ಅರ್ಥ ಆಯ್ತಲ್ವಾ. ಸೊ ಇವಾಗ ಒಂದು ಟೇಬಲ್ ಇರುತ್ತೆ, ಅದನ್ನ ನೀವು ಡಿವೈಡ್ ಮಾಡ್ತೀರಾ 2 ಟೇಬಲ್ಸ್ ಆಗಿ. ಸೊ ಇದೇ ಟೇಬಲ್ ನೀವು ಮತ್ತೆ ಜಾಯಿನ್ ಮಾಡಿದಾಗ ನಿಮಗೆ ವಾಪಸ್ ಒರಿಜಿನಲ್ ಟೇಬಲೇ ಬರಬೇಕು. ಯಾವುದೇ ರೀತಿ ಎಕ್ಸ್ಟ್ರಾ ರೋಸು ಎಕ್ಸ್ಟ್ರಾ ಕಾಲಮ್ಸ್ ಆ್ಯಡ್ ಆಗುವಂತಿಲ್ಲ. ಓಕೆನಾ. ಅದರಿಂದ ಯಾವಾಗಲೂ ಅಷ್ಟೇ ಟೇಬಲ್ನ ಜಾಯಿನ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿರುವಂಥ ಪ್ರೈಮರಿ ಕೀ ಮತ್ತು ಫಾರಿನ್ ಕೀಗಳನ್ನ ಯೂಸ್ ಮಾಡಿ. ಓಕೆ, ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ನಾನ್ ಕೀ ಆಟ್ರಿಬ್ಯೂಟ್ಸ್. ಓಕೆ, ಸೊ ಅದು ಗೈಡ್ಲೈನ್ 4 ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಡಿಫೈನ್ 1NF 2NF and 3NF with example. ಓಕೆ, ಸೊ ಇಲ್ಲಿ 1NF 2NF 3NF ಅಂತ ಅಂದ್ರೆ ಇದನ್ನ ನಾವು ನಾರ್ಮಲೈಸೇಷನ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಸೊ ಈ ಒಂದು ನಾರ್ಮಲೈಸೇಷನ್ ಏನಪ್ಪಾ ಅಂತ ಅಂದ್ರೆ, ನಾವು ಡೇಟಾ ಬೇಸ್ನ ಪ್ರಾಪರ್ ಆಗಿ ಆರ್ಗನೈಸ್ ಮಾಡಿರ್ಬೇಕು. ನಾರ್ಮಲೈಸೇಷನ್ ಅಂದ್ರೆ ಆರ್ಗನೈಸಿಂಗ್ ದ ಡೇಟಾ ಬೇಸ್ ಪ್ರಾಪರ್ಲಿ ಅಷ್ಟೇ. ಸೊ ದಟ್ ಇಸ್ ವಾಟ್ ನಾರ್ಮಲೈಸೇಷನ್. ಏನಕ್ಕೆ ಈ ಒಂದು ನಾರ್ಮಲೈಸೇಷನ್ಗಳು ಬೇಕು ಅಂತ ಅಂದ್ರೆ, ಸೊ ಇವಾಗ ಡ್ಯೂಪ್ಲಿಕೇಟ್ ಡೇಟಾನ ರಿಮೂವ್ ಮಾಡೋದಕ್ಕೆ, ಆಮೇಲೆ ಈ ಅನಾಮಲೀಸ್ ಅಂದ್ರೆ ಇವಾಗ ನಾವು ಇನ್ಸರ್ಷನ್ ಡಿಲೀಷನ್ ಮಾಡಿಫಿಕೇಶನ್ ಅನಾಮಲೀಸ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ, ಆಮೇಲೆ ಡೇಟಾ ಬೇಸ್ನ ಈಸಿಯಾಗಿ ಮೇಂಟೈನ್ ಮಾಡೋದಕ್ಕೆ ನಮಗೆ ಈ ನಾರ್ಮಲೈಸೇಷನ್ ಬೇಕಾಗತ್ತೆ. ಸೊ ನಾರ್ಮಲೈಸೇಷನ್ ಅಂತ ಅಂದ್ರೆ ಜನರಲ್ ಆಗಿ ಗೋಯಿಂಗ್ ಟು ಆರ್ಗನೈಸ್ ದ ಡೇಟಾ ಬೇಸ್ ಪ್ರಾಪರ್ಲಿ ಅಷ್ಟೇ. ಸೊ ಈ ನಾರ್ಮಲೈಸೇಷನ್ ಅಲ್ಲಿ ನಮಗೆ ಡಿಫ್ರೆಂಟ್ ಸ್ಟೇಜಸ್ ಇದೆ, 1NF 2NF 3NF ಅಂತ. ಓಕೆ, ಸೊ ಇವಾಗ 1NF ಅಂತ ಅಂದ್ರೆ, ಸೊ ಈ ಫಸ್ಟ್ ನಾರ್ಮಲೈಸೇಷನ್ ಏನಪ್ಪಾ ಅಂದ್ರೆ, ಈ ಟೇಬಲ್ 1NF ಅಲ್ಲಿ ಇದೆ ಅಂತ ನಾವು ಯಾವಾಗ ಹೇಳ್ತೀವಿ ಅಂತ ಅಂದ್ರೆ, ಒಂದೊಂದು ಅಂದ್ರೆ ಎವ್ರಿ ಕಾಲಮ್ ಶುಡ್ ಕಂಟೈನ್ ಓನ್ಲಿ 1 ವ್ಯಾಲ್ಯೂ, ಅಂದ್ರೆ ಓನ್ಲಿ 1 ಅಟಾಮಿಕ್ ವ್ಯಾಲ್ಯೂ. ಅಂದ್ರೆ ಇವಾಗ ಒಂದು ಜನರಲ್ ಆಗಿ ನಾವು ಹೆಂಗೆ ಹೇಳ್ಬೋದು, ಒಂದು ಸೆಲ್ಲಲ್ಲಿ ಒಂದೇ ವ್ಯಾಲ್ಯೂಸ್ ಇರಬೇಕು ಅಷ್ಟೇ. ಒಂದು ಸೆಲ್ಲಲ್ಲಿ 1 ವ್ಯಾಲ್ಯೂಸ್ ಇರಬೇಕು. ಸೊ ಇವಾಗ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ. ಇವಾಗ ಡಿಪಾರ್ಟ್ಮೆಂಟು, ಡಿ ನಂಬರು, ಡಿ ಮ್ಯಾನೇಜರ್, SSN ಮತ್ತೆ ಲೊಕೇಶನ್. ಓಕೆನಾ. ಒಂದು ಸೆಲ್ಲಲ್ಲಿ ಒಂದೇ ವ್ಯಾಲ್ಯೂ ಇರಬೇಕು. ಓಕೆ, ಇದು ಎಲ್ಲ ಕರೆಕ್ಟ್ ಆಗಿದೆ, 5 4 1 ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಸಿ ಹಿಯರ್ ಒಂದು ಸೆಲ್ಲಲ್ಲಿ 1 ವ್ಯಾಲ್ಯೂ ಇರಬೇಕು. ಇಲ್ಲೇನಾಗಿದೆ, ನನಗೆ ಮಲ್ಟಿಪಲ್ ವ್ಯಾಲ್ಯೂಸ್ ಇದೆ. ದಟ್ ಮೀನ್ಸ್ ಇಟ್ ಈಸ್ ವಯೋಲೇಟಿಂಗ್ ದ ಫಸ್ಟ್ ನಾರ್ಮಲೈಸೇಷನ್ ರೂಲ್. ಓಕೆ, ಒಟ್ನಲ್ಲಿ ಏನಂತ ಅಂದ್ರೆ, ಒಂದು ಸೆಲ್ಲಲ್ಲಿ 1 ವ್ಯಾಲ್ಯೂ ಇರಬೇಕು. ಎವ್ರಿ ಕಾಲಮ್ ಶುಡ್ ಕಂಟೈನ್ ಓನ್ಲಿ 1 ಅಟಾಮಿಕ್ ವ್ಯಾಲ್ಯೂ. ಅರ್ಥ ಆಯ್ತಲ್ವಾ. ಸೊ ದಿಸ್ ಇಸ್ ಅಬೌಟ್ 1NF. ಸೊ ಈ 1NFನ ನಾವು ಇವಾಗ ಈ ಲೈಕ್ ಈ ಒಂದು ಟೇಬಲ್ನ 1NFಗೆ ಕನ್ವರ್ಟ್ ಮಾಡಬೇಕು ಅಂತ ಅಂದ್ರೆ ನಮಗೆ 3 ಥಿಂಗ್ಸ್ ಅಲ್ಲಿ ನಾವು ಕನ್ವರ್ಟ್ ಮಾಡ್ಕೊಬೋದು. ಸೊ ಬೆಸ್ಟ್ ಮೆಥಡ್ ಏನಪ್ಪಾ ಅಂತ ಅಂದ್ರೆ, ಒಂದು ಹೊಸ ಟೇಬಲ್ನ ಕ್ರಿಯೇಟ್ ಮಾಡೋದು, ಇದಕ್ಕೆ ಆದಂತಹ ಒಂದು ಹೊಸ ಟೇಬಲ್ನ ಕ್ರಿಯೇಟ್ ಮಾಡೋದು. ಸೆಕೆಂಡ್ ಒಂದು ಏನಪ್ಪಾ ಅಂತ ಅಂದ್ರೆ, ಈ ಎಲ್ಲಾ ಡೇಟಾನು ಒನ್ ಟೇಬಲ್ ಅಲ್ಲಿ ಆಲ್ ದ ಡೇಟಾ ಇನ್ ದ ಒನ್ ಟೇಬಲ್ ಬಟ್ ಕ್ರಿಯೇಟ್ 1 ರೋ ಫಾರ್ ಈಚ್ ಲೊಕೇಶನ್. ಸೊ ಇವಾಗ ನನಗೆ ಮಲ್ಟಿಪಲ್ ವ್ಯಾಲ್ಯೂಸ್ಗಳಿದ್ದಾವೆ. ಈ ಮಲ್ಟಿಪಲ್ ವ್ಯಾಲ್ಯೂಸ್ಗಳಿಗೇನೆ ಸೇಮ್ ರಿಪಿಟೇಷನ್ ಡೇಟಾ ಮಾಡಿಬಿಟ್ಟು ನಾನು ಇನ್ನೂ ಒಂದು ರೋನ ಇನ್ಸರ್ಟ್ ಮಾಡಿ ಅಂತ ಹೇಳ್ತಿದ್ದೆ. ದಟ್ ಇಸ್ ಸೆಕೆಂಡ್ ಮೆಥಡ್. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಒನ್ ಈಸ್ 2NF. 2NF ಅಂತ ಅಂದರೆ ಸೆಕೆಂಡ್ ನಾರ್ಮಲೈಸೇಷನ್ ಅಂತ, ಸೆಕೆಂಡ್ ನಾರ್ಮಲ್ ಫಾರ್ಮ್. ಸೊ ಈ ಒಂದು ಸೆಕೆಂಡ್ ನಾರ್ಮಲ್ ಫಾರ್ಮ್ ಏನಪ್ಪ ಅಂತ ಅಂದ್ರೆ, ಸೊ ಇವಾಗ ಆ ಟೇಬಲ್ ಆಲ್ರೆಡಿ 1NF ಅಲ್ಲಿ ಇದೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಈ 2NF ಅಲ್ಲಿ ಟೇಬಲ್ ಇದೆ ಅಂತ ನಾವು ಹೆಂಗೆ ಹೇಳ್ಬೋದು ಅಂತ ಅಂದ್ರೆ, ಫಸ್ಟ್ ಆ ಟೇಬಲ್ ಆಲ್ರೆಡಿ 1NF ಅಲ್ಲಿ ಇರಬೇಕು.
ಸೆಕೆಂಡ್ ಒನ್ ಏನಪ್ಪಾ ಅಂತ ಅಂದ್ರೆ ಈ ಎಲ್ಲಾ ನಾನ್ ಕೀ ಆಟ್ರಿಬ್ಯೂಟ್ ಅಂದ್ರೆ ಪ್ರೈಮರಿ ಕೀ ಆಟ್ರಿಬ್ಯೂಟ್ ಬಿಟ್ಟು ಇನ್ ಮಿಕ್ಕಿರೋ ಅಂತ ಎಲ್ಲಾ ನಾನ್ ಕೀ ಆಟ್ರಿಬ್ಯೂಟ್ಸ್ ಏನಾಗಿರ್ಬೇಕು, ಪ್ರೈಮರಿ ಕೀ ಮೇಲೆ ಡಿಪೆಂಡ್ ಆಗಿರ್ಬೇಕು. ಓಕೆ, ಸೊ ದಟ್ ಇಸ್ ವಾಟ್ ಸೆಕೆಂಡ್ ನಾರ್ಮಲೈಸೇಷನ್ ಫಾರ್ಮ್. ಓಕೆ, ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಸೊ ಎಕ್ಸಾಂಪಲ್ ನಾನು ಏನ್ ಕೊಡ್ಬೋದು ಅಂತ ಅಂದ್ರೆ, ಇಲ್ಲಿ ಜನರಲ್ ಆಗಿ ಯಾವುದೇ ರೀತಿ ಪಾರ್ಷಿಯಲ್ ಡಿಪೆಂಡೆನ್ಸಿ ಇರಬಾರ್ದು. ಫುಲ್ಲಿ ಏನಾಗಿರ್ಬೇಕು ಅಂದ್ರೆ ನಾನ್ ಕೀ ಆಟ್ರಿಬ್ಯೂಟ್ಸ್ ಫುಲ್ ಆಗಿ ಪ್ರೈಮರಿ ಕೀ ಮೇಲೆ ಡಿಪೆಂಡ್ ಆಗಿರಬೇಕು. ಕ್ಲಿಯರ್? ಎಸ್. ಸೊ ಇವಾಗ ಎಕ್ಸಾಂಪಲ್ ಇನ್ ದ ಅಬೌಟ್ ಟೇಬಲ್ ವಿ ಹ್ಯಾವ್, ನಮಗೆ ಈ ಒಂದು ಟೇಬಲ್ ಅಲ್ಲಿ ನಮಗೆ ನಮ್ಮ ಕೀಗಳು ಬಂದು SSN ಮತ್ತೆ P ನಂಬರ್. ಓಕೆನಾ? ಸೊ ಈ ನೇಮ್ ಅಂದ್ರೆ ಇವಾಗ ಎಂಪ್ಲಾಯಿ ನೇಮ್ ಏನಾಗಿರುತ್ತೆ, ಇಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ SSN ನಂಬರ್. ಇವಾಗ SSN ನಂಬರ್ ನಂಗೆ ಸಿಕ್ತು ಅಂತ ಅಂದ್ರೆ ನಂಗೆ ಈ ನೇಮ್ ಸಿಕ್ಬಿಡತ್ತೆ. ಸೊ ಈ P ನೇಮು, P ಲೊಕೇಶನ್ ಇದೆಲ್ಲ ಏನಾಗುತ್ತೆ, P ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ದೇ ಡು ನಾಟ್ ಡಿಪೆಂಡ್ ಅಪಾನ್ ಹೋಲ್ ಕೀ. ದಿಸ್ ಬ್ರೇಕ್ಸ್ ದ 2NF. ಇದೇನಾಗ್ತಿದೆ, ಈ ಎಲ್ಲಾ ನಾನ್ ಕೀ ಆಟ್ರಿಬ್ಯೂಟ್ಸ್ ಒಂದೇ ಪ್ರೈಮರಿ ಕೀ ಮೇಲೆ ಡಿಪೆಂಡ್ ಆಗ್ತಿಲ್ಲ. ಓಕೆನಾ? ದಟ್ ಇದೇನಾಗುತ್ತೆ, 2NF ನ ವಯೋಲೇಟ್ ಮಾಡುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಇವಾಗ ಇವಾಗ ಈ ನೇಮು ಬರೀ SSN ಮೇಲೆ ಡಿಪೆಂಡ್ ಆಗ್ತಿದೆ. ಇಟ್ ಶುಡ್ ಆಲ್ಸೋ ಡಿಪೆಂಡ್ ಅಪಾನ್ ಅನದರ್ ಪ್ರೈಮರಿ ಕೀ. ಅಂದ್ರೆ ಇವಾಗ P ನಂಬರ್ ಅಂದ್ರೆ ಅದು ಒಂದು ಪ್ರೈಮರಿ ಕೀ ತಾನೆ. ಯಾಕೆ ಈ ನೇಮ್ ಬರೀ SSN ಮೇಲೆ ಡಿಪೆಂಡ್ ಆಗ್ತಿದೆ? ಇಟ್ ಶುಡ್ ಡಿಪೆಂಡ್ ಅಪಾನ್ ಹೋಲ್ ಪ್ರೈಮರಿ ಕೀ, ನಾಟ್ ಓನ್ಲಿ ಒನ್ ಪ್ರೈಮರಿ ಕೀ. ಸೊ ದಟ್ ಇಸ್ ವಾಟ್, ಸೊ ದೆರ್ ಇಸ್ ನೋ ಪಾರ್ಷಿಯಲ್ ಡಿಪೆಂಡೆನ್ಸಿ. ಓಕೆ, ಸೊ ಇದನ್ನ ಫಿಕ್ಸ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಸೊ SSN P ನಂಬರ್, ಸೊ ಇದೇನಾಗುತ್ತೆ, ಅವರ್ಸ್ ಇವೆರಡರ ಮೇಲೂ ಡಿಪೆಂಡ್ ಆಗುತ್ತೆ. ಇನ್ನ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಆ ಒಂದು ಟೇಬಲ್ಗೆ ಬರೀ SSN ಮಾತ್ರ ಏನಾಗಿರುತ್ತೆ, SSN ಮತ್ತೆ ಈ ನೇಮ್ ಅನ್ನೋದು ಒಂದು ಟೇಬಲ್ ನ ಕ್ರಿಯೇಟ್ ಮಾಡ್ತೀನಿ. ಅವಾಗ SSN ಮಾತ್ರ ನಂದು ಒಂದು ಪ್ರೈಮರಿ ಕೀ ಆಗಿರುತ್ತೆ. ಈ ನೇಮು ಕಂಪ್ಲೀಟ್ ಆಗಿ SSN ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ರೀತಿ P ನಂಬರು ಈ ಒಂದು ಟೇಬಲ್ ಅಲ್ಲಿ ಇರೋದಿಲ್ಲ. ಸೊ ನಾನು ಏನ್ ಮಾಡ್ತೀನಿ, ಇನ್ನ ಒಂದು ಟೇಬಲ್ ನ ಕ್ರಿಯೇಟ್ ಮಾಡ್ತೀನಿ. ಅದರಲ್ಲಿ P ನಂಬರ್, P ನೇಮ್, P ಲೊಕೇಶನ್ ಇವೆರಡು ಏನಾಗ್ತಿದೆ, ಕಂಪ್ಲೀಟ್ ಆಗಿ P ನಂಬರ್ ಮೇಲೆ ಡಿಪೆಂಡ್ ಆಗ್ತಿದೆ. ಓಕೆನಾ? ಸೊ ಇದೇನಂತ ಹೇಳ್ತಿದೆ ಅಂದ್ರೆ, ಇವಾಗ ಸೆಕೆಂಡ್ NF ಗೆ ನಾವು ಕನ್ವರ್ಟ್ ಮಾಡಬೇಕು ಯಾವುದೇ ಒಂದು ಟೇಬಲ್ನ ಅಂತ ಅಂದ್ರೆ, ನಾವು ಹೊಸ ಟೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಓಕೆ, ಸೊ ದಟ್ ಇಸ್ ವಾಟ್ 2NF. ನೆಕ್ಸ್ಟ್ 3NF ಅಲ್ಲಿ ಏನಪ್ಪಾ ಆಗ್ತಿದೆ ಅಂತ ಅಂದ್ರೆ, ಇವಾಗ ನಾವು ಒಂದು ಟೇಬಲ್ 3NF ಅಲ್ಲಿ ಇದೆ ಅಂತ ಯಾವಾಗ ಹೇಳ್ಬೋದು ಅಂದ್ರೆ, ಅದು ಮುಂಚೆನೆ 2NF ಅಲ್ಲಿ ಇರಬೇಕು. ಆಮೇಲೆ ಯಾವುದೇ ನಾನ್ ಕೀ ಆಟ್ರಿಬ್ಯೂಟ್ ಇನ್ನ ಒಂದು ನಾನ್ ಕೀ ಆಟ್ರಿಬ್ಯೂಟ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಸೊ ದಟ್ ಇಸ್ ವಾಟ್ 3NF ಅಂದ್ರೆ. ಇವಾಗ ಒಂದು ನಾನ್ ಕೀ ಆಟ್ರಿಬ್ಯೂಟ್ ಅಂದ್ರೆ ಪ್ರೈಮರಿ ಕೀ ಬಿಟ್ಟು ಬೇರೆ ಯಾವುದೇ ಆಟ್ರಿಬ್ಯೂಟ್ಸ್ ಇನ್ನೂ ಒಂದು ಕೀ ಮೇಲೆ ಡಿಪೆಂಡ್ ಆಗಿರಬಾರ್ದು. ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ SSN D ನಂಬರ್. ಓಕೆನಾ? SSN ಟೆನ್ಸ್ D ನಂಬರ್, D ನಂಬರ್ ಟೆನ್ಸ್ D ನೇಮ್ ಅಂಡ್ D ಮ್ಯಾನೇಜರ್ SSN. ಓಕೆನಾ? ಏನಂದ್ರೆ ಇವಾಗ ಈ SSN ಇದೆ ಅಲ್ವಾ, ಇಂಡೈರೆಕ್ಟ್ ಆಗಿ D ಮ್ಯಾನೇಜರ್ಸ್ SSN ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ದಿಸ್ ವಯೋಲೇಟ್ಸ್ 3NF. ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳೋದು? ಕನ್ಫ್ಯೂಸ್ ಆಗ್ತಿದ್ಯಾ? ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆನಾ? ಸೊ ಈ SSN ಏನ್ ಮಾಡ್ತಿದೆ, SSN ಟೆನ್ಸ್ D ನಂಬರ್, ಈ D ನಂಬರ್ ಟೆನ್ಸ್ ಸೊ D ನೇಮ್ ಮತ್ತೆ D ಮ್ಯಾನೇಜರ್. ಈ SSN ಏನಾಗ್ತಿದೆ, ಇಂಡೈರೆಕ್ಟ್ ಆಗಿ ಈ ಒಂದು D ಮ್ಯಾನೇಜರ್ SSN ಗೆ ಡಿಪೆಂಡ್ ಆಗ್ತಿದೆ. ಸೊ ಇದೇನ್ ಮಾಡುತ್ತೆ, ಇದು 3NF ನ ವಯೋಲೇಟ್ ಮಾಡ್ತಿದೆ. ಓಕೆನಾ? ಯಾವುದೇ ನಾನ್ ಕೀ ಆಟ್ರಿಬ್ಯೂಟ್ ಸೊ ಇನ್ನ ಒಂದು ನಾನ್ ಕೀ ಆಟ್ರಿಬ್ಯೂಟ್ ಮೇಲೆ ಡಿಪೆಂಡ್ ಆಗಬಾರ್ದು. ದಟ್ ಇಸ್ ಅ ಮೇನ್ ಏಮ್ ಆಫ್ ದ 3NF. ಅರ್ಥ ಆಯ್ತಲ್ವಾ? ಸೊ ದೇರ್ ಶುಡ್ ಬಿ ನೋ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. Clear? Yes. Next, write the syntax for insert, update and delete statement in the SQL and explain with the example ಅಂತ ಕೇಳಿದ್ದಾರೆ. ಓಕೆ, ಸೊ ಇವಾಗ ಇನ್ಸರ್ಟ್ ಅಂತ ಅಂದ್ರೆ, ಇವಾಗ ಒಂದು ಹೊಸ ಡೇಟಾ ಅಥವಾ ಒಂದು ಹೊಸ ರೋ ಇನ್ನ ನೀವು ಎಕ್ಸಿಸ್ಟಿಂಗ್ ಟೇಬಲ್ ಅಲ್ಲಿ ಆಡ್ ಮಾಡ್ತೀರಾ. ಸೊ ಅದಕ್ಕೆ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಇನ್ಸರ್ಟ್ ಅನ್ನೋದು ಒಂದು ಕೀವರ್ಡ್. ಏನ್ನ ಇನ್ಸರ್ಟ್ ಮಾಡ್ತಿದ್ದೀರಾ, ಸೊ ಎಲ್ಲಿಗೆ ಇನ್ಸರ್ಟ್ ಮಾಡ್ತಿದ್ದೀರಾ, ಟೇಬಲ್ ನೇಮ್ ಹಾಕಬೇಕು. ಸೊ ಆ ಟೇಬಲ್ ಅಲ್ಲಿ ಯಾವ ಕಾಲಮ್ಗಳಿದಾವೆ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡಬೇಕು. ಈ ಒಂದು ಕಾಲಮ್ಗಳಿಗೆ ನೀವು ವ್ಯಾಲ್ಯೂಸ್ನ ಹಾಕ್ಬೇಕಲ್ವಾ. ನೀವು ಒಂದು ಹೊಸ ರೋನ ಇನ್ಸರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ಈ ಕಾಲಮಿಗೆ ಅದರದ್ದೇ ಆದಂತಹ ವ್ಯಾಲ್ಯೂಸ್ ನೀವೇನ್ ಕೊಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ನೀವು ಕೊಡ್ತಾ ಹೋಗ್ಬೇಕು. ಸೊ ಎಕ್ಸಾಂಪಲ್, ಇವಾಗ ನೀವು ಕಸ್ಟಮರ್ಸ್ ಅನ್ನೋ ಒಂದು ಟೇಬಲ್ ಇದೆ. ಓಕೆನಾ? ನಾನು ಒಂದು
ರೋನ ಇನ್ಸರ್ಟ್ ಮಾಡಬೇಕು. ಆ ರೋ ಅಲ್ಲಿ ನನಗೆ ಇವಾಗ ನೋಡಿ ಫಸ್ಟು ನೀವು ಇನ್ಸರ್ಟ್ ಅನ್ನೋದು ಒಂದು ಕೀವರ್ಡ್ ಓಕೆನಾ. ನೀವು ಕಸ್ಟಮರ್ ಅನ್ನೋ ಒಂದು ಟೇಬಲ್ಗೆ ಆ್ಯಡ್ ಮಾಡ್ತಿದ್ದೆ. ಈ ಕಸ್ಟಮರ್ಲಿ ಇರೋ ಅಂಥ ಎಲ್ಲ ವ್ಯಾಲ್ಯೂಸ್ ಅಂದರೆ ಎಲ್ಲ ಆಟ್ರಿಬ್ಯೂಟ್ಸ್ ನೇಮ್ಗಳನ್ನ ಹಾಕ್ಕೋಬೇಕು. ಈ ಆಟ್ರಿಬ್ಯೂಟ್ಸ್ ನೀವು ಹೆಂಗೆ ಹಾಕ್ಕೊಂಡಿದ್ದೀರ ಅಲ್ವಾ, ಅದೇ ರೀತಿ ಅದಕ್ಕೆ ಕರೆಸ್ಪಾಂಡಿಂಗ್ ಅನ್ನೋ ಥರ ನೀವು ವ್ಯಾಲ್ಯೂಸ್ನ ಹಾಕ್ಕೋಬೇಕು. ಕಸ್ಟಮರ್ ಐ ಡಿ ಬಂದ್ಬಿಟ್ಟು 1, ಸೊ ನೇಮ್ ಬಂದ್ಬಿಟ್ಟು ಜಾನ್ ಡೋ ಓಕೆನಾ. ಆಮೇಲೆ ಇದು ಸಿಟಿ ಬಂದ್ಬಿಟ್ಟು ನ್ಯೂಯಾರ್ಕ್ ಓಕೆನಾ. ಸೊ ಈ ತರ ನೀವು ಇನ್ಸರ್ಟ್ ಮಾಡ್ಕೊಬೇಕು. ಸೊ ಅರ್ಥ ಆಯ್ತಲ್ವಾ? ದಟ್ಸ್ ಇಟ್. ಸೊ ದಟ್ ಈಸ್ ಅಬೌಟ್ ಇನ್ಸರ್ಷನ್ ಕಮಾಂಡ್. ಅಪ್ಡೇಟ್ ಕಮಾಂಡ್ ಅಂತ ಅಂದ್ರೆ ಇರೋ ಅಂತಹ ಎಕ್ಸಿಸ್ಟಿಂಗ್ ಟೇಬಲ್ ಅಲ್ಲಿ ನಾವು ಡೇಟಾನ ಅಪ್ಡೇಟ್ ಮಾಡ್ತೀವಿ, ಚೇಂಜ್ ಮಾಡ್ತೀವಿ ಓಕೆನಾ. ಸೊ ದಟ್ ಈಸ್ ವಾಟ್ ಅಪ್ಡೇಟ್ ಕಮಾಂಡ್ ಡು. ಸೊ ಇಲ್ಲಿ ಅಪ್ಡೇಟ್ ಟೇಬಲ್ ನೇಮ್ ಓಕೆ. ಇದರ ಸಿಂಟ್ಯಾಕ್ಸ್ ಅಪ್ಡೇಟ್ ಅನ್ನೋದು ಒಂದು ಕಮಾಂಡ್ ಕೀವರ್ಡ್, ಟೇಬಲ್ ನೇಮ್ ಬಂದ್ಬಿಟ್ಟು ನೀವು ಎಕ್ಸಿಸ್ಟಿಂಗ್ ಟೇಬಲ್ ನೇಮ್ ಆಗಿರುತ್ತೆ. ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಅದರಲ್ಲಿರುವಂತ ಕಾಲಮ್ 1 ನಮಗೆ ಇದೇ ವ್ಯಾಲ್ಯೂ ಬೇಕು ಅಂತ ಹಾಕಿರ್ತೀವಿ, ಕಾಲಮ್ 2ಗೆ ಇದೇ ವ್ಯಾಲ್ಯೂ ಹಾಕಿರ್ಬೇಕು ಅಂತ ಕೊಡ್ತೀವಿ. ಸೊ ಜಸ್ಟ್ ನೀವು ಇದನ್ನ ನೀವು ಬರೆದ್ರೆ ವೇರ್ ಕಂಡೀಷನ್ ಬರೀದೆ ನೀವು ವೇರ್ ಕಂಡೀಷನ್ ಬರೆಯಲ್ಲ. ಬರೀದೇನೆ ನೀವು ಇಷ್ಟೇ ಬರ್ದಿದ್ರೆ ಆ ಕಾಲಮ್ ಅಲ್ಲಿ ಇರುವಂತ ಕೆಳಗಡೆ ಎಲ್ಲಾ ರೋಸ್ಗೂ ಇದೇ ವ್ಯಾಲ್ಯೂ ಇನ್ಸರ್ಟ್ ಆಗುತ್ತೆ. ಅಂದ್ರೆ 3 ಅಂತ ಇನ್ಸರ್ಟ್ ಆಗುತ್ತೆ. ಸೊ ಕಾಲಮ್ 2ಗೆ 4 ಅಂತ ಇನ್ಸರ್ಟ್ ಆಗುತ್ತೆ. ನೀವೇನ್ ವ್ಯಾಲ್ಯೂ ಕೊಟ್ಟಿರ್ತೀರಾ ಅದೇ ತರ ಇನ್ಸರ್ಟ್ ಆಗುತ್ತೆ. ಇನ್ ಕೇಸ್ ನೀವು ವೇರ್ ಕಂಡೀಷನ್ ಕೊಡ್ತೀರಾ ಅಂದ್ರೆ ಆ ಯಾವ ರೋ ಆ ಒಂದು ಕಂಡೀಷನ್ ಟ್ರೂ ಮಾಡ್ತಿದೆ, ಆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ, ಆ ಒಂದು ರೋಗೆ ಮಾತ್ರ ಈ ವ್ಯಾಲ್ಯೂಸ್ಗಳು ಆಡ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಎಕ್ಸಾಂಪಲ್ ಇವಾಗ ಅಪ್ಡೇಟ್ ಕಸ್ಟಮರ್ಸ್. ಸೊ ಅಪ್ಡೇಟ್ ಕಸ್ಟಮರ್ಸ್ ಅಂತ ಕೊಡ್ತೀರಾ. ಸೊ ಇವಾಗ ಸಿಟಿ ನನಗೆ ಲಾಸ್ ಏಂಜಲ್ ಅಂತ ಕೊಡ್ತೀನಿ. ಆ ಸಿಟಿ ಬಂದ್ಬಿಟ್ಟು ಲಾಸ್ ಏಂಜಲ್ ಅಂತ ಕೊಡ್ತೀನಿ. ಸೊ ಇನ್ ಕೇಸ್ ನೀವು ವೇರ್ ಕಂಡೀಷನ್ ಬರ್ದಿಲ್ಲ ಅಂತ ಅಂದ್ರೆ ಈ ಸಿಟಿ ಅನ್ನೋ ಒಂದು ಕಾಲಮಿಗೆ ಲಾಸ್ ಏಂಜಲ್ಸ್ ಅಂತ ನಿಮಗೆ ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಈ ವೇರ್ ಕಂಡೀಷನ್ ಕೊಟ್ಟಾಗ ಸೊ ವೇರ್ ಕಂಡೀಷನ್ ಅಲ್ಲಿ ಏನಿದೆ, ಕಸ್ಟಮರ್ ಐ ಡಿ 1 ಇರಬೇಕು ಅಂತ ಕೊಟ್ಟಿದೆ. ಅಂದ್ರೆ ಇಲ್ಲಿ ಕಸ್ಟಮರ್ ಐ ಡಿ ಯಾರ್ದು 1 ಇದೆ ಆ ಒಂದು ಕಸ್ಟಮರ್ ಐ ಡಿ ಅಂದ್ರೆ ಕಸ್ಟಮರ್ ಐ ಡಿ 1 ಅಲ್ಲಿರುವಂತ ಸಿಟಿ ಕಾಲಮ್ ಮಾತ್ರ ಏನಾಗುತ್ತೆ ಲಾಸ್ ಏಂಜಲ್ ಆಗಿರುತ್ತೆ. ಬೇರೆ ಯಾವುದೇ ರೋಸ್ನು ಅದು ಟಚ್ ಮಾಡೋದಿಲ್ಲ. ಯಾಕೆ ಅಂದ್ರೆ ಆ ಕಂಡೀಷನ್ ಕೊಟ್ಟಿಲ್ಲ. ಇನ್ ಕೇಸ್ ನೀವು ಕಂಡೀಷನ್ ಕೊಟ್ಟಿಲ್ಲ ಅಂದ್ರೆ ಎಲ್ಲಾ ಕಾಲಮ್ ಅಲ್ಲಿರುವಂತ ಪ್ರತಿಯೊಂದು ರೋಸ್ಗೂ ಕೂಡ ಏನಾಗುತ್ತೆ, ಲಾಸ್ ಏಂಜಲ್ ಅಂತ ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ಅಬೌಟ್ ಅಪ್ಡೇಟ್ ಕಮಾಂಡ್. ಡಿಲೀಟ್ ಸ್ಟೇಟ್ಮೆಂಟ್ ಅಂದ್ರೆ ಎಕ್ಸಿಸ್ಟಿಂಗ್ ಟೇಬಲ್ ಅಲ್ಲಿರುವಂತ ರೋಸ್ನ ನಾವು ಡಿಲೀಟ್ ಮಾಡ್ತೀವಿ. ಸೊ ಅದಕ್ಕೆ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಡಿಲೀಟ್ ಫ್ರಮ್ ಟೇಬಲ್ ನೇಮ್. ಸೊ ಡಿಲೀಟ್ ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್ ಅಂದ್ರೆ ಇವಾಗ ಯಾವ ಒಂದು ರೋ ಆ ಒಂದು ಕಂಡೀಷನ್ ಟ್ರೂ ಮಾಡುತ್ತೆ ಆ ಒಂದು ರೋನ ಡಿಲೀಟ್ ಮಾಡ್ತೀರಾ ಅಷ್ಟೇ. ಓಕೆ. ಸೊ ದಿಸ್ ಈಸ್ ಅಬೌಟ್ ಏನ್ ಕೇಳಿದರೆ ಇನ್ಸರ್ಟ್, ಅಪ್ಡೇಟ್ ಮತ್ತೆ ಡಿಲೀಟ್ ಕಮಾಂಡ್ ನ ಕೇಳಿದ್ರು. ಯು ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್. ಓಕೆ. ನೆಕ್ಸ್ಟ್ ಅಪ್ಡೇಟ್ ಅನಾಮಲೀಸ್. ಈ ಒಂದನ್ನ ಅಪ್ಡೇಟ್ ಅನಾಮಲೀಸ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಫಸ್ಟ್ ಕ್ವೆಶನ್ ಅಲ್ಲೇ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಕ್ವೆಶನ್ ಅಷ್ಟು ನೀಟಾಗಿ ಅಷ್ಟು ಲೆಂದಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದು. ಓಕೆ. ಸೊ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಆ ಕಡೆ ಇದು ಅರ್ಥ ಆಗ್ಲಿ, ಈ ಕಡೆ ಇದೇ ತರ ಕ್ವೆಶನ್ ಕೊಟ್ಟರು ಅರ್ಥ ಆಗ್ಲಿ ಅಂತ. ಸೊ ಇಟ್ಸ್ ಓಕೆ. ನಾನು ಜನರಲ್ ಆಗಿ ಹಾಗೆ ಒಂದು ಬ್ರೀಫ್ ಆಗಿ ಹೇಳ್ಕೊತಾ ಹೋಗ್ತೀನಿ. ಓಕೆನಾ. ಅಪ್ಡೇಟ್ ಅನಾಮಲೀಸ್ಗಳು ಯಾವಾಗ ಡೇಟಾನ ರಿಪೀಟೆಡ್ ಆಗಿ ನೀವು ಸ್ಟೋರ್ ಮಾಡ್ತಿರ್ತೀರಾ ಸೊ ಅವಾಗ ಈ ಅಪ್ಡೇಟ್ ಅನಾಮಲಿ ಅನ್ನೋದು ಅಂದ್ರೆ ಪ್ರಾಬ್ಲಮ್. ಓಕೆನಾ. ಈ ಒಂದು ಪ್ರಾಬ್ಲಮ್ ಬರುತ್ತೆ. ಓಕೆ. ಇದರಲ್ಲಿ ಇರುವಂತ ಅಪ್ಡೇಟ್ ಅನಾಮಲಿ ಬಂದ್ಬಿಟ್ಟು ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಇನ್ಸರ್ಟಿಂಗ್ ಡೇಟಾ, ಇನ್ಸರ್ಟ್ ಅನಾಮಲೀಸ್, ಡಿಲಿಷನ್ ಅನಾಮಲಿ ಮತ್ತು ಮಾಡಿಫಿಕೇಶನ್ ಅನಾಮಲೀಸ್. ಇನ್ಸರ್ಷನ್ ಅನಾಮಲಿ ನಿಮಗೆ ಆಲ್ರೆಡಿ ಗೊತ್ತು. ಏನಂದ್ರೆ ಇವಾಗ ಒಂದು ಡೇಟಾನ ನೀವು ಇನ್ಸರ್ಟ್ ಮಾಡಬೇಕು ಅಂತ ಅಂದ್ರೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಅದರಲ್ಲಿ ಅವೈಲೇಬಲ್ ಇರಬೇಕು. ಇನ್ ಕೇಸ್ ನೀವು ಡೇಟಾನ ಇನ್ಸರ್ಟ್ ಮಾಡಬೇಕಾದ್ರೆ ಸೊ ಯಾವುದೇ ಒಂದು ಇನ್ಫಾರ್ಮೇಶನ್ ಇನ್ಸರ್ಟ್ ಮಾಡಬೇಕಾದ್ರೆ ನಿಮಗೆ ಏನಾದರೂ ಡೇಟಾ ಮಿಸ್ಸಿಂಗ್ ಇತ್ತು ಅಂತ ಅಂದ್ರೆ ದಟ್ ಕಾಸಸ್ ಅ ಇನ್ಸರ್ಷನ್ ಅನಾಮಲಿ. ಓಕೆ. ಸೊ ಅದು ಇನ್ಸರ್ಷನ್ ಅನಾಮಲಿ ಆಗುತ್ತೆ. ಸೊ ನಾನು ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ನೆಕ್ಸ್ಟ್ ಡಿಲಿಷನ್ ಅನಾಮಲಿ ಅಂತ ಅಂದ್ರೆ ಇವಾಗ ನೀವು ಯಾವುದೋ ಒಂದು ರೋನ ಡಿಲೀಟ್ ಮಾಡಕ್ ಹೋಗ್ಬಿಟ್ಟು ಇವಾಗ ಯಾವುದೋ ಒಂದು ರೆಕಾರ್ಡ್ನ ಡಿಲೀಟ್ ಮಾಡಕ್ ಹೋಗ್ಬಿಟ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ ಮತ್ತೆ ಯೂಸ್ಫುಲ್ ಆಗಿರೋಂಥ ಆಟ್ರಿಬ್ಯೂಟ್ಸ್ಗಳ ಇನ್ಫಾರ್ಮೇಶನ್ ಕೂಡ ನೀವು ಡಿಲೀಟ್ ಮಾಡ್ತೀರಾ. ಸೊ ಆಕ್ಸಿಡೆಂಟಲಿ ಡಿಲೀಟ್ ಆಗೋಗುತ್ತೆ. ಅದನ್ನ ನಾವು ಡಿಲಿಷನ್ ಅನಾಮಲಿ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಮಾಡಿಫಿಕೇಶನ್ ಅನಾಮಲಿ ಅಂತ ಅಂದ್ರೆ ಇವಾಗ ಏನೋ ಒಂದು ಸ್ಮಾಲ್ ಡೇಟಾ ಚೇಂಜಸ್ ಆಯ್ತು ಅಂದ್ರೆ ನಾವು ಡೇಟಾದಲ್ಲಿ ಏನೋ ಒಂದು ಸ್ಮಾಲ್ ಚೇಂಜಸ್ ಆಯ್ತು.
ಓಕೆನಾ? ಸೊ ನೀವು ಟೇಬಲಲ್ಲಿರುವಂಥ ಎಲ್ಲ ರೋಸ್‌ಗಳನ್ನು ನೀವು ಅಪ್ಡೇಟ್ ಮಾಡ್ಕೊಂಡ್ ಬರ್ತೀರಾ. ಸೊ ಇನ್ ಕೇಸ್ ನೀವೇನಾದ್ರೂ ಒಂದು ರೋನ ಅಪ್ಡೇಟ್ ಮಾಡೋದಕ್ಕೆ ಮರ್ತೋಯ್ತು ಅಂತ ಅನ್ಕೊಳ್ಳಿ, ಅಥವಾ ಮಿಸ್ ಆಯ್ತು ಅಂತ ಅನ್ಕೊಳ್ಳಿ. ಸೊ ಅವಾಗ ಡೇಟಾ ಇನ್ಕನ್ಸಿಸ್ಟೆಂಟ್ ಆಗತ್ತೆ. ಸೊ ಅದ್ರಿಂದ ನಮಗೆ ಈ ಒಂದು ಮಾಡಿಫಿಕೇಶನ್ ಅನಾಮಲಿ ಅನ್ನೋದು ಕಾಸ್ ಆಗತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಅಬೌಟ್ ಮಾಡಿಫಿಕೇಶನ್ ಅಂಡ್ ಅಪ್ಡೇಷನ್ ಅನಾಮಲೀಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಇಲಸ್ಟ್ರೇಟ್ ದ ಫಾಲೋಯಿಂಗ್ ವಿತ್ ಅನ್ ಎಕ್ಸಾಂಪಲ್. ಸೊ ಡೇಟಾ ಟೈಪ್ಸ್ ಇನ್ ಎಸ್ ಕ್ಯೂ ಎಲ್. ಎಸ್ ಕ್ಯೂ ಎಲ್ ಅಲ್ಲಿ ಯಾವ್ಯಾವ ಡೇಟಾ ಟೈಪ್ಸ್ಗಳಿದಾವೆ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತೆ ಯಾವ ರೀತಿ ನೀವು ಸಬ್ಸ್ಟ್ರಿಂಗ್ ಪ್ಯಾಟ್ರನ್ನ ಮ್ಯಾಚಿಂಗ್ ಸಬ್ಸ್ಟ್ರಿಂಗ್ ಮ್ಯಾಚಿಂಗ್ನ ಯಾವ ರೀತಿ ಮಾಡ್ತೀರಾ ಎಸ್ ಕ್ಯೂ ಎಲ್ ಅಲ್ಲಿ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಬೇಸಿಕ್ ಡೇಟಾ ಟೈಪ್ಸ್ ಇನ್ ಎಸ್ ಕ್ಯೂ ಎಲ್. ಸೊ ಫಸ್ಟ್ ಆಫ್ ಆಲ್ ಈ ಡೇಟಾ ಟೈಪ್ಸ್ ಅಂದ್ರೆ ಏನು? ಡೇಟಾ ಟೈಪ್ ಅಂತ ಅಂದ್ರೆ ಇದೇನ್ ಹೇಳುತ್ತೆ ಅಂದ್ರೆ ಡೇಟಾ ಬೇಸಿಗೆ ಯಾವ ತರ ಡೇಟಾನ ಸ್ಟೋರ್ ಮಾಡಬೇಕು ಒಂದು ಕಾಲಮ್ ಅಲ್ಲಿ ಅಂತ ಹೇಳದೆ ಈ ಒಂದು ಡೇಟಾ ಟೈಪ್. ಓಕೆನಾ? ಸೊ ಇದರಲ್ಲಿ ತುಂಬಾ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ಗಳಿದಾವೆ. ಅದರಲ್ಲಿ ಫಸ್ಟಿಗೆ ಬಂದ್ಬಿಟ್ಟು ನಮಗೆ ನ್ಯೂಮರಿಕ್ ಡೇಟಾ ಟೈಪ್ ಅಂತ. ಜನರಲ್ ಆಗಿ ನಾನು ಹೇಳೋದನ್ನ ಕೇಳಿಸ್ಕೊತಾ ಹೋಗಿ. ಸೊ ನ್ಯೂಮರಿಕ್ ಡೇಟಾ ಟೈಪ್ ಅಂತ ಅಂದ್ರೆ ಇದು ನಂಬರ್ಸ್ಗಳನ್ನ ಸ್ಟೋರ್ ಮಾಡೋದಕ್ಕೆ ಈ ಒಂದು ನ್ಯೂಮರಿಕ್ ಡೇಟಾ ಟೈಪ್ನ ನಾವು ಯೂಸ್ ಮಾಡ್ತೀವಿ. ಸೊ ಜನರಲ್ ಆಗಿ ಇಂಟೀಜರು, ಫ್ಲೋಟು, ರಿಯಲ್, ಡಬಲ್ ಇದೆಲ್ಲ ಏನಾಗುತ್ತೆ ನ್ಯೂಮರಿಕ್ ಡೇಟಾ ಟೈಪ್ ಅಂಡರ್ ಬರುತ್ತೆ. ಅಂದ್ರೆ ಇವಾಗ ಏಜ್ ಬಂದ್ಬಿಟ್ಟು ನಮಗೆ ಇಂಟೀಜರ್ ಡೇಟಾ ಟೈಪ್. ಓಕೆನಾ? ಸೊ ಅದಕ್ಕೆ ನಾವೇನ್ ಬರಿತೀವಿ? ಸೊ ಇವಾಗ ನಾವ್ ಹೆಂಗ್ ಬರಿಬೋದು ಅಂತ ಅಂದ್ರೆ ಏಜ್ ಇಂಟ್. ಓಕೆನಾ? ನನಗೆ ಈ ಏಜ್ ಅನ್ನೋ ಒಂದು ಆಟ್ರಿಬ್ಯೂಟ್ ಇಂಟೀಜರ್ ಡೇಟಾ ಟೈಪ್, ಅಂದ್ರೆ ನಾವು ಇಂಟ್ ವ್ಯಾಲ್ಯೂಸ್ನ ಮಾತ್ರ ಅದರಲ್ಲಿ ಸ್ಟೋರ್ ಮಾಡ್ಬೋದು ಅಂತ. ದಟ್ ಈಸ್ ವಾಟ್ ನ್ಯೂಮರಿಕ್ ಡೇಟಾ ಟೈಪ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನನಗೆ ಕ್ಯಾರೆಕ್ಟರ್ ಸ್ಟ್ರಿಂಗ್ ಡೇಟಾ ಟೈಪ್. ಈ ಕ್ಯಾರೆಕ್ಟರ್ ಸ್ಟ್ರಿಂಗ್ ಡೇಟಾ ಟೈಪ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಬೇಸಿಕಲಿ ಯೂಸಸ್ ಟೆಕ್ಸ್ಟ್ ಆರ್ ದ ಕ್ಯಾರೆಕ್ಟರ್ಸ್. ಟೆಕ್ಸ್ಟ್ ಅಥವಾ ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡುತ್ತೆ ಈ ಒಂದು ಕ್ಯಾರೆಕ್ಟರ್ ಡೇಟಾ ಟೈಪ್. ಓಕೆ? ಸೊ ದಟ್ ಇಸ್ ವಾಟ್ ಕ್ಯಾರೆಕ್ಟರ್ ಸ್ಟ್ರಿಂಗ್ ಡೇಟಾ ಟೈಪ್. ನೆಕ್ಸ್ಟ್ ಬಂದ್ಬಿಟ್ಟು ಬಿಟ್ ಸ್ಟ್ರಿಂಗ್ ಡೇಟಾ ಟೈಪ್. ಬಿಟ್ ಸ್ಟ್ರಿಂಗ್ ಡೇಟಾ ಟೈಪ್ ಅಂದ್ರೆ ಇದು ಯೂಶುವಲ್ ಆಗಿ 0, 1 ನ ಮಾತ್ರ ಸ್ಟೋರ್ ಮಾಡುತ್ತೆ. ಸೊ ಇದು ಜನರಲ್ ಆಗಿ ಬೈನರಿ ಡೇಟಾ ಅಥವಾ ಫ್ಲಾಗ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ? ಸೊ ಇಲ್ಲಿ ಬಿಟ್ ಆಫ್ ಎನ್ ಅಂತ ಅಂದ್ರೆ ಫಿಕ್ಸ್ಡ್ ಲೆಂತ್ ಬಿಟ್ ಸ್ಟ್ರಿಂಗ್, ಮತ್ತೆ ಬಿಟ್ ವೇರಿಯಿಂಗ್ ಆಫ್ ಎನ್ ಅಂತ ಅಂದ್ರೆ ವೇರಿಯಬಲ್ ಲೆಂತ್ ಬಿಟ್ ಸ್ಟ್ರಿಂಗ್ ಅಂತ. ಓಕೆ? ಡಿಫಾಲ್ಟ್ ಲೆಂತ್ ಯಾವತ್ತು ಇದು 1 ಬಿಟ್ ಮಾತ್ರ 1 ಬಿಟ್ ಅಂತ ಇರುತ್ತೆ. ಓಕೆನಾ? ಜನರಲಿ ಇದು 1 ಬಿಟ್ ಅಥವಾ 0 ಬಿಟ್ ನ ಸ್ಟೋರ್ ಮಾಡುತ್ತೆ. ಓಕೆ? ದಟ್ಸ್ ವಾಟ್. ನೆಕ್ಸ್ಟ್ ಬೂಲಿಯನ್ ಡೇಟಾ ಟೈಪ್. ಏನಿದು ಬೂಲಿಯನ್ ಡೇಟಾ ಟೈಪ್ ಅಂತ ಅಂದ್ರೆ ಇದು ಬರೀ ಟ್ರೂ ಅಥವಾ ಫಾಲ್ಸ್ ಅನ್ನೋದನ್ನ ಮಾತ್ರ ಸ್ಟೋರ್ ಮಾಡುತ್ತೆ. ಯಾವುದು? ಬೂಲಿಯನ್ ಡೇಟಾ ಟೈಪ್. ಓಕೆ? ಎಕ್ಸಾಂಪಲ್ ನಾವು ಏನ್ ತಗೊಳ್ಬೋದು ಬೂಲಿಯನ್ ಡೇಟಾ ಟೈಪಿಗೆ ಅಂತ ಅಂದ್ರೆ ಇವಾಗ ಈಸ್ ಆಕ್ಟಿವ್ ಅನ್ನೋದಕ್ಕೆ ನಾವು ಈ ಒಂದು ಆಟ್ರಿಬ್ಯೂಟ್ಗೆ ನಾವು ಬೂಲಿಯನ್ ಅಂತ ತಗೊಳ್ತೀವಿ. ಅಂದ್ರೆ ಬೂಲಿಯನ್ ವ್ಯಾಲ್ಯೂಸ್ ನ ಮಾತ್ರ ಈಸ್ ಆಕ್ಟಿವ್ಗೆ ಸ್ಟೋರ್ ಮಾಡ್ಬೋದು. ಇಫ್ ಇಟ್ ಇಸ್ ಟ್ರೂ, ಹೌದು ಇದು ಆಕ್ಟಿವ್ ಇದೆ ಅಂತ. ಇಫ್ ಇಟ್ ಇಸ್ ಫಾಲ್ಸ್, ಇಟ್ ಇಸ್ ನಾಟ್ ಆಕ್ಟಿವ್ ಅಂತ. ಸೊ ದಟ್ ಇಸ್ ವಾಟ್ ಬೂಲಿಯನ್ ಡಾಟಾ ಟೈಪ್. ನೆಕ್ಸ್ಟ್ ಡೇಟ್ ಡೇಟಾ ಟೈಪ್ ಅಂತ ಅಂದ್ರೆ ಇದು ಡೇಟ್ ನ ಸ್ಟೋರ್ ಮಾಡುತ್ತೆ ಇನ್ ದ ಫಾರ್ಮ್ಯಾಟ್ YYYY MM and DD. ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಡೇಟಾನ ಸ್ಟೋರ್ ಮಾಡುತ್ತೆ. ಟೈಮ್ ಅಂತ ಅಂದ್ರೆ ಇದು ಟೈಮ್ ನ ಸ್ಟೋರ್ ಮಾಡುತ್ತೆ ವಿಚ್ ಇಸ್ ಇನ್ ದ ಫಾರ್ಮ್ಯಾಟ್ HHMMSS. ಓಕೆ? ಎಸ್. ನೆಕ್ಸ್ಟ್ ಟೈಮ್ ವಿತ್ ಟೈಮ್ ಲೈನ್ ಅಂತ ಅಂದ್ರೆ ಟೈಮ್ ವಿತ್ ಟೈಮ್ ಝೋನ್ ಅಂತ ಅಂದ್ರೆ ಇದು ಟೈಮ್ ಜೊತೆ ಕಂಟ್ರಿದು ಟೈಮ್ ಝೋನ್ ಕೂಡ ಸ್ಟೋರ್ ಮಾಡುತ್ತೆ. ಯಾವ ರೀತಿ ಅಂತ ಅಂದ್ರೆ ಇವಾಗ ಟೈಮ್ ಬಂದ್ಬಿಟ್ಟು ಇದು ಜನರಲ್ ಆಗಿ ಈ ತರ ಸ್ಟೋರ್ ಮಾಡುತ್ತೆ ಅಲ್ವಾ? ಸೊ 10, 30 ಮತ್ತೆ 45 ಈ ತರ ಈ ಟೈಮ್ ಜೊತೆಗೆ ಝೋನ್ ಕೂಡ ಏನ್ ಮಾಡುತ್ತೆ? ಸ್ಟೋರ್ ಮಾಡುತ್ತೆ. ಅಂದ್ರೆ +530 ಈ ತರ ಈ ಝೋನ್ ಕೂಡ ಏನ್ ಮಾಡುತ್ತೆ? ಸ್ಟೋರ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಟೈಮ್ ವಿತ್ ಟೈಮ್ ಝೋನ್. ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಸ್ಟಾಂಪ್. ಈ ಟೈಮ್ ಸ್ಟಾಂಪ್ ಏನ್ ಮಾಡುತ್ತೆ ಅಂದ್ರೆ ಇದು ಎರಡು ಟೈಮ್ ಮತ್ತೆ ಡೇಟ್ ಎರಡು ಒಟ್ಟಿಗೆ ಸ್ಟೋರ್ ಮಾಡುತ್ತೆ. ಯಾವುದು? ಈ ಒಂದು ಟೈಮ್ ಸ್ಟಾಂಪ್. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ವಲ್ ಡೇಟಾ ಟೈಪ್ ಏನ್ ಮಾಡುತ್ತೆ ಅಂದ್ರೆ ಇದು ಡ್ಯೂರೇಷನ್ ಮತ್ತೆ ಟೈಮ್ ಡಿಫರೆನ್ಸ್ ಕೂಡ ಸ್ಟೋರ್ ಮಾಡುತ್ತೆ. ಯಾವುದು? ಇಂಟರ್ವಲ್ ಡೇಟಾ ಟೈಪ್. ಓಕೆ? ಸೊ ನೆಕ್ಸ್ಟ್ ಸೆಕೆಂಡ್ ಏನ್ ಬಂದಿತ್ತು? ಸೆಕೆಂಡ್ ಒಂದು ಸಬ್ಸ್ಟ್ರಿಂಗ್ ಮ್ಯಾಚಿಂಗ್ ಅಲ್ವಾ? ಸೊ ಇವಾಗ ಯಾವ ರೀತಿ ನೀವು ಸಬ್ಸ್ಟ್ರಿಂಗ್ಸ್ ನ ಮ್ಯಾಚ್ ಮಾಡ್ತೀರಾ ಅದನ್ನ ಕೇಳ್ತಿರೋದು SQL ಅಲ್ಲಿ. ಸಮ್ಟೈಮ್ಸ್ ನಮಗೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನಮಗೆ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಸೊ ಆ ವ್ಯಾಲ್ಯೂಲಿರುವಂತ ಒಂದು ಪಾರ್ಟ್ ಮಾತ್ರ ಗೊತ್ತಿರುತ್ತೆ. ಈ ಪಾರ್ಟ್ ನ ಇಟ್ಕೊಂಡು ನಾವು ಹೆಂಗೆ ಆ ಒಂದು ಪರ್ಟಿಕ್ಯುಲರ್ ವರ್ಡ್ಸ್ಗಳನ್ನ ನಾವು ಸರ್ಚ್ ಮಾಡ್ತೀವಿ? ಸೊ ದಟ್ ಇಸ್ ಅ ಕ್ವೆಶನ್ ಅಲ್ವಾ? ಸೊ ಅದಕ್ಕೆ ನಾವು SQL ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಲೈಕ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಸೊ ಈ ಒಂದು ಲೈಕ್ ಆಪರೇಟರ್ಸ್ ಅಲ್ಲಿ 2 ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ಸ್ ಇದೆ, 2 ವೈಲ್ಡ್ ಕಾರ್ಡ್ಸ್ ಇದೆ. ಸೊ ಅದ್ ಬಂದ್ಬಿಟ್ಟು ಒಂದು ಪರ್ಸೆಂಟೇಜ್, ಒಂದು ಅಂಡರ್
ಸ್ಕೋರು. ಸೊ ಈ ಜನರಲ್ ಆಗಿ ಈ ಪರ್ಸೆಂಟೇಜ್ ಏನಪ್ಪಾ ಮಾಡುತ್ತೆ ಅಂತ ಅಂದ್ರೆ, ಈ ಪರ್ಸೆಂಟೇಜ್ ಅಂದ್ರೆ ಎನಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಸೊ ಪರ್ಸೆಂಟೇಜ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಎನಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಪರ್ಸೆಂಟೇಜ್ ಹೌಸ್ ಟೌನ್ ಅಂತ ಇದೆ. ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ಎನಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದೆ. ಈ ಹೌಸ್ ಟೌನ್ ಕಿನ್ನ ಮುಂಚೆ ಎಷ್ಟೇ ಕ್ಯಾರೆಕ್ಟರ್ಸ್ ಇದ್ರೂ ಕೂಡ ಪರವಾಗಿಲ್ಲ, ಒಟ್ನಲ್ಲಿ ನನಗೆ ಹೌಸ್ ಟೌನ್ ಅನ್ನೋ ಒಂದು ಸಬ್ಸ್ಟ್ರಿಂಗ್ ಬೇಕು. ಅದಕ್ಕಿಂತ ಮುಂಚೆ ಏನೇ ಕ್ಯಾರೆಕ್ಟರ್ಸ್ ಇದ್ರು ಅದಾದ್ಮೇಲೆ ನಂಗೆ ಹೌಸ್ ಟೌನ್ ಅಂತ ಬಂತು ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ನನಗೆ ರಿಟರ್ನ್ ಮಾಡಿ ಅಂತ ಹೇಳ್ತಿದೆ. ಆಮೇಲೆ ಟಿ ಎಕ್ಸ್ ಪರ್ಸೆಂಟೇಜ್ ಅಂದ್ರೆ ಟಿ ಆದ್ಮೇಲೆ ಏನೇ ಲೆಟರ್ಸ್ ಇದ್ರೂ ಕೂಡ ನನಗೆ ಆ ಟಿ ಜೊತೆ ರಿಟರ್ನ್ ಮಾಡು ಅಂತ ಹೇಳ್ತಿದೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಅಂಡರ್ ಸ್ಕೋರ್. ಸೊ ಈ ಅಂಡರ್ ಸ್ಕೋರ್ ಏನಪ್ಪಾ ಅಂತ ಅಂದ್ರೆ, ಸೊ ಈ ಅಂಡರ್ ಸ್ಕೋರ್ ಅಂದ್ರೆ ಓನ್ಲಿ ಒನ್ ವ್ಯಾಲ್ಯೂ. ಅಂದ್ರೆ ಇವಾಗ ನೋಡಿ 9195 ಅಂಡರ್ ಸ್ಕೋರ್ ಅಂತ ಕೊಟ್ಟಿದ್ದಾರೆ. ಸೊ 9195 ಆದ್ಮೇಲೆ ಒಂದು ವ್ಯಾಲ್ಯೂ ಏನಿರುತ್ತೆ ಅಲ್ವಾ, ಈ 4 ಸೇರಿಸಿ ಒಂದು ರಿಟರ್ನ್ ಮಾಡು ಅಂತ. ಇವಾಗ ಅದೇನ್ ರಿಟರ್ನ್ ಮಾಡುತ್ತೆ, 1950 ಆಗಿರ್ಬೋದು, 1959 ಆಗಿರ್ಬೋದು, 1956 ಆಗಿರ್ಬೋದು, ಈ ತರ ರಿಟರ್ನ್ ಮಾಡ್ತಾ ಹೋಗುತ್ತೆ. ಅಂಡರ್ ಸ್ಕೋರ್ ಅಂದ್ರೆ ಒನ್ ವ್ಯಾಲ್ಯೂ, ಅದಾದ್ಮೇಲೆ ಒನ್ ವ್ಯಾಲ್ಯೂ ಏನಿರುತ್ತೆ ಅಲ್ವಾ, ಅದು ಸೇರಿಸಿ ನನಗೆ ರಿಟರ್ನ್ ಮಾಡು ಅಂತ ಹೇಳುತ್ತೆ. ಸೊ ದಟ್ ಇಸ್ ವಾಟ್ ಅಂಡರ್ ಸ್ಕೋರ್. ಅರ್ಥ ಆಯ್ತಲ್ಲ? ಪರ್ಸೆಂಟೇಜ್ ಅಂದ್ರೆ ಎನಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್, ಅಂಡರ್ ಸ್ಕೋರ್ ಅಂದ್ರೆ ಓನ್ಲಿ ಒನ್ ಕ್ಯಾರೆಕ್ಟರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವೆಶನ್ ಬಂದು ಇನ್ಫರೆನ್ಸ್ ರೂಲ್ಸ್ ಆಫ್ ಫಂಕ್ಷನಲ್ ಡಿಪೆಂಡೆನ್ಸಿ. ವಾಟ್ ಆರ್ ದ ಇನ್ಫರೆನ್ಸ್ ರೂಲ್ಸ್? ಓಕೆ, ಇನ್ಫರೆನ್ಸ್ ರೂಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಏನ್ ಹೇಳುತ್ತೆ ಗೊತ್ತಾ ಜನರಲ್ ಆಗಿ? ಸೊ ಆಟ್ರಿಬ್ಯೂಟ್ಸ್ ಗಳ ಮಧ್ಯೆ ಏನೇನ್ ರಿಲೇಶನ್ಶಿಪ್ಸ್ ಇದೆ ಅದನ್ನ ನಮಗೆ ಫಂಕ್ಷನಲ್ ಡಿಪೆಂಡೆನ್ಸಿ ಹೇಳುತ್ತೆ. ಸಮ್ಟೈಮ್ಸ್ ಸೊ ಇಫ್ ವಿ ನೋ, ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ನಮಗೆ ಒಂದು ಡಿಪೆಂಡೆನ್ಸಿ ಗೊತ್ತಿದೆ ಅಂತ ಅನ್ಕೊಳ್ಳಿ, ಆ ಒಂದು ಡಿಪೆಂಡೆನ್ಸಿಯಿಂದ ನಾವು ಇನ್ನೂ ಒಂದು ಡಿಪೆಂಡೆನ್ಸಿನ ಡಿರೈವ್ ಮಾಡ್ಬೋದು ರೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು. ಈ ಒಂದು ರೂಲ್ಸ್ನ ನಾವು ಇನ್ಫರೆನ್ಸ್ ರೂಲ್ಸ್ ಅಥವಾ ಆಮ್ಸ್ಟ್ರಾಂಗ್ ಆಕ್ಸಿಯೋಮ್ಸ್ ಅಂತ ಕರಿತೀವಿ. ಅದನ್ನ ನಾವು ಇನ್ಫರೆನ್ಸ್ ರೂಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇವಾಗ ಇನ್ಫರೆನ್ಸ್ ರೂಲ್ಸ್ ಅಂದ್ರೆ ಇವಾಗ ಫಂಕ್ಷನಲ್ ಡಿಪೆಂಡೆನ್ಸಿ ಅಂದ್ರೆ ಇವಾಗ ನಮ್ಗೆ ಒಂದು ಫಂಕ್ಷನಲ್ ಡಿಪೆಂಡೆನ್ಸಿ ಗೊತ್ತು ಅಂತ ಅಂದ್ರೆ ಈ ಒಂದು ಫಂಕ್ಷನಲ್ ಡಿಪೆಂಡೆನ್ಸಿನ ಇಟ್ಕೊಂಡು ನಾವು ಇನ್ನೂ ಒಂದು ಫಂಕ್ಷನಲ್ ಡಿಪೆಂಡೆನ್ಸಿನ ಡಿರೈವ್ ಮಾಡ್ಬೋದು. ಸೊ ಕೆಲವೊಂದನ್ನ ರೂಲ್ಸ್ನ ಯೂಸ್ ಮಾಡಿಕೊಂಡು ಈ ಒಂದು ರೂಲ್ಸ್ನ ನಾವು ಇನ್ಫರೆನ್ಸ್ ಡಿಪೆಂಡೆನ್ಸೀಸ್ ಅಂತೀವಿ. ಫಂಕ್ಷನಲ್ ಡಿಪೆಂಡೆನ್ಸೀಸ್ ಅಂತ ಅಂದ್ರೆ ಆಟ್ರಿಬ್ಯೂಟ್ಸ್ಗಳ ಮಧ್ಯೆ ಇರುವಂತ ರಿಲೇಶನ್ಶಿಪ್ಗಳನ್ನ ನಾವು ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಕರಿತೀವಿ. ಸೊ ಫಸ್ಟಿಗೆ ಇದರಲ್ಲಿ IR1 ಅಂತ ಇದೆ. IR1 ಅಂತ ಅಂದ್ರೆ ಇದನ್ನ ನಾವು ರಿಫ್ಲೆಕ್ಸಿವ್ ರೂಲ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ನಾವು ಸೊ ಇಲ್ಲಿ ಅಕಸ್ಮಾತ್ y ಇಸ್ ಅ ಸಬ್ಸೆಟ್ ಆಫ್ x ಅಂತ ಅಂದ್ರೆ, ಅಕಸ್ಮಾತ್ y ಏನಾದ್ರೂ ಪಾರ್ಟ್ ಆಫ್ x ಅಂತ ಅಂದ್ರೆ ಅದನ್ನ ನಾವು x ಟೆಂಡ್ಸ್ y ಅಂತ ಕರಿತೀವಿ. ಓಕೆನಾ? ಸೊ ಇವಾಗ ಇದು ಒಂದು ವ್ಯಾಲಿಡ್ ಡಿಪೆಂಡೆನ್ಸಿ ಆಗಿರುತ್ತೆ. ಓಕೆ, ಸೊ ಇವಾಗ ಎಕ್ಸಾಂಪಲ್ ಎಕ್ಸ್ ಇದಿರುತ್ತೆ, ವೈ ಇದಿರುತ್ತೆ. ವೈ ಇಸ್ ಅ ಪಾರ್ಟ್ ಆಫ್ ಎಕ್ಸ್. ಸೊ ಇದು ಅವಾಗ ಏನ್ ಹೇಳ್ಬೋದು, ವೈ ವಿಲ್ ಬಿಕಮ್ ಅ ಸಬ್ಸೆಟ್ ಆಫ್ ಎಕ್ಸ್. ಓಕೆನಾ? ವೈ ಏನಾಗುತ್ತೆ, ಸಬ್ಸೆಟ್ ಆಫ್ ಎಕ್ಸ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ದಟ್ ಇಸ್ ರಿಫ್ಲೆಕ್ಸಿವ್ ರೂಲ್. ಕಮಿಂಗ್ ಟು ಆಗ್ಮೆಂಟೇಷನ್ ರೂಲ್. ಆಗ್ಮೆಂಟೇಷನ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಇವಾಗ ಇಫ್ ಇಲ್ಲಿ ಎಕ್ಸ್ ಟೆನ್ಸ್ ವೈ ಅಲ್ವಾ, ವಾಟ್ ಇಸ್ ಎಕ್ಸ್ ಟೆನ್ಸ್ ವೈ, ಇಟ್ ಇಸ್ ವೈ ಇಸ್ ಅ ಪಾರ್ಟ್ ಆಫ್ ಎಕ್ಸ್. ಇನ್ ಕೇಸ್ ಏನಾದ್ರೂ ವೈ ಇಸ್ ಅ ಪಾರ್ಟ್ ಆಫ್ ಎಕ್ಸ್ ಅಂತ ಇದ್ರೆ ನಾವು ಏನೇ ಕಾನ್ಸ್ಟೆಂಟ್ ಆಟ್ರಿಬ್ಯೂಟ್ಸ್ ನ ನಾವು ಎರಡೂ ಕಡೆ ಬೋತ್ ಸೈಡ್ಸ್ ಆಡ್ ಮಾಡಿದ್ರು ಕೂಡ ಯಾವುದೇ ರೀತಿ ಡಿಫರ್ ಆಗೋದಿಲ್ಲ. ಇಫ್ ಯು ಆಡ್ ದ ಸೇಮ್ ಆಟ್ರಿಬ್ಯೂಟ್ ಆನ್ ದ ಬೋತ್ ಸೈಡ್ ಇಟ್ ಡಸಂಟ್ ಡಿಫರ್. ಓಕೆ, ಅದನ್ನ ಆಗ್ಮೆಂಟೇಷನ್ ರೂಲ್ಸ್ ಅಂತ ಹೇಳ್ತೀವಿ. ಸೊ ಈ ಅಕಸ್ಮಾತ್ ಏನಾದ್ರೂ ಡಿಪೆಂಡೆನ್ಸಿ ವ್ಯಾಲಿಡ್ ಇದೆ ಅಥವಾ ಡಿಪೆಂಡೆನ್ಸಿ ಟ್ರೂ ಆಗಿದ್ದು ನೀವು ಸೇಮ್ ಆಟ್ರಿಬ್ಯೂಟ್ ನ ಎರಡೂ ಕಡೆ ಆಡ್ ಮಾಡಿದ್ರು ಕೂಡ ಸ್ಟಿಲ್ ದ ಡಿಪೆಂಡೆನ್ಸಿ ವಿಲ್ ಬಿ ಟ್ರೂ. ಓಕೆನಾ? ಇವಾಗ ಎಕ್ಸ್ ಟೆಂಡ್ಸ್ ವೈ ಇದೊಂದು ವ್ಯಾಲಿಡ್ ಡಿಪೆಂಡೆನ್ಸಿ. ಇದು ವ್ಯಾಲಿಡ್ ಡಿಪೆಂಡೆನ್ಸಿಗೆ ನೀವು ಬೋತ್ ಸೈಡ್ಸ್ ನೀವೇನಾದ್ರೂ ಆಟ್ರಿಬ್ಯೂಟ್ ನ ಆಡ್ ಮಾಡಿದ್ರು ಕೂಡ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ. ದಟ್ ಫಂಕ್ಷನಲ್ ಡಿಪೆಂಡೆನ್ಸಿ ವಿಲ್ ಬಿ ಟ್ರೂ, ಇಟ್ ವಿಲ್ ಬಿ ವ್ಯಾಲಿಡ್. ಓಕೆ, ಸೊ ಫಾರ್ ಎಕ್ಸಾಂಪಲ್ SSN ಮತ್ತೆ ಎಫ್ ನೇಮ್. ಓಕೆನಾ? ಸೊ ಇವಾಗ ನೀವು ಈ ಒಂದು ಲಾಸ್ಟ್ ನೇಮ್ ನ ನೀವು ಎರಡೂ ಕಡೆ ಆಡ್ ಮಾಡಿದ್ರು ಕೂಡ ಸ್ಟಿಲ್ ದ ಡಿಪೆಂಡೆನ್ಸಿ ವಿಲ್ ಬಿ ಸೇಮ್, ಸ್ಟಿಲ್ ದ ಫಂಕ್ಷನಲ್ ಡಿಪೆಂಡೆನ್ಸಿ ವಿಲ್ ಬಿ ವ್ಯಾಲಿಡ್. ಓಕೆ, ಸೊ ಇದು ಕೂಡ ವ್ಯಾಲಿಡ್ ಆಗುತ್ತೆ. ಸೊ ನೆಕ್ಸ್ಟ್ IR3 ಬಂದ್ಬಿಟ್ಟು ಟ್ರಾನ್ಸಿಟಿವ್ ರೂಲ್ಸ್. ಟ್ರಾನ್ಸಿಟಿವ್ ರೂಲ್ಸ್ ಅಂತ ಅಂದ್ರೆ ಇವಾಗ ಎಕ್ಸ್ ಟೆಂಡ್ಸ್ ವೈ. ಓಕೆ, ಮತ್ತೆ ಎಕ್ಸ್ ಟೆಂಡ್ಸ್ ವೈ ಅನ್ನೋದು ಒಂದು ವ್ಯಾಲಿಡ್ ಡಿಪೆಂಡೆನ್ಸಿ. ಆಮೇಲೆ ನೆಕ್ಸ್ಟ್ ಅದ್ರ ಜೊತೆ ವೈ ಟೆಂಡ್ಸ್ ಝೆಡ್ ಕೂಡ ಒಂದು ವ್ಯಾಲಿಡ್ ಡಿಪೆಂಡೆನ್ಸಿ. ಓಕೆ, ಸೊ ಇವಾಗ ನಾವ್ ಏನ್ ಹೇಳ್ಬೋದು, ಇಂಡೈರೆಕ್ಟ್ ಆಗಿ ಈ ಒಂದು ಎಕ್ಸ್ ಝೆಡ್ ಮೇಲೆ ಡಿಪೆಂಡ್ ಆಗ್ತಿದೆ, ಅದನ್ನ ನಾವು ಟ್ರಾನ್ಸಿಟಿವ್ ರೂಲ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ಇವಾಗ SSN ಟೆಂಡ್ಸ್ ಡಿ ನಂಬರ್, SSN ಟೆಂಡ್ಸ್ ಡಿ ನಂಬರ್, ಡಿ ನಂಬರ್ ಟೆಂಡ್ಸ್ ಡಿ ನೇಮ್. ಓಕೆನಾ? ಸೊ ಇವಾಗ SSN ಇಂಡೈರೆಕ್ಟ್ ಆಗಿ ಡಿ ನೇಮ್ ಮೇಲೆ ಡಿಪೆಂಡ್ ಆಗಿದೆ. ದಟ್ ಇಸ್ ವಾಟ್ ಟ್ರಾನ್ಸಿಟಿವ್ ರೂಲ್. ಓಕೆ,
ಆಮೇಲೆ ಇದಕ್ಕೆ ಪ್ರೂಫ್ ನೀವು ಈ ರೀತಿ ಬರಿಬೇಕಾಗತ್ತೆ. ಸೊ ಜಸ್ಟ್ ರೈಟ್ ಇಟ್ ಡೌನ್ ಇನ್ ದ ಸೆಂಟೆನ್ಸ್. ಮತ್ತೆ ಇದನ್ನ ನೀವು ಖುದ್ದಾಗಿ ನೋಡ್ಕೊಳ್ಳಿ. ಓಕೆ, ಸೊ ಇದು ನೆಕ್ಸ್ಟ್ ಅಂದ್ಬಿಟ್ಟು ಯಾಕೆ ನಮಗೆ ನಾರ್ಮಲೈಸೇಷನ್ ಬೇಕು. ಸೊ ನಾರ್ಮಲೈಸೇಷನ್ ಏನಕ್ಕೆ ಬೇಕಪ್ಪ ಅಂತ ಅಂದ್ರೆ, ನಮಗೆ ಡೇಟಾ ಬೇಸಲ್ಲಿ ಆ ಡೇಟಾನ ಆರ್ಗನೈಸ್ ಮಾಡೋದಕ್ಕೆ ಈ ಒಂದು ನಾರ್ಮಲೈಸೇಷನ್ ಬೇಕು. ಸೊ ಇದೇನ್ ಮಾಡುತ್ತೆ, ಡೂಪ್ಲಿಕೇಟ್ ಡೇಟಾ ಆಗಲಿ, ಅನಾಮಲೀಸ್ ಆಗಲಿ, ಎರರ್ಸ್ ಆಗಲಿ, ಇದನ್ನ ಅವಾಯ್ಡ್ ಮಾಡುತ್ತೆ. ಸೊ ಅವಾಯ್ಡ್ ಮಾಡಿಸತ್ತೆ. ದಟ್ ಈಸ್ ವೈ ವಿ ರಿಕ್ವೈರ್ ಅ ನಾರ್ಮಲೈಸೇಷನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಸೊ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ JBBC ಡ್ರೈವರ್ಸ್. ಸೊ ವಾಟ್ ಇಸ್ ದಿಸ್ JBBC ಡ್ರೈವರ್ಸ್ ಅಂತ ಅಂದ್ರೆ, JDBC ಆಕ್ಚುಲಿ ಇದು JBBC ಅಲ್ಲ, ಇಟ್ ಇಸ್ JDBC. ಓಕೆನಾ, ಇಟ್ ಇಸ್ ಆಕ್ಚುಲಿ JDBC. ಓಕೆ, JDBC ಡ್ರೈವರ್ಸ್. ಸೊ ಈ JDBC ಡ್ರೈವರ್ಸ್ ಏನಪ್ಪಾ ಅಂತ ಅಂದ್ರೆ, ಇಟ್ ಇಸ್ ಜಾವಾ ಡೇಟಾಬೇಸ್ ಕನೆಕ್ಟಿವಿಟಿ ಅಂತ ಕರಿತೀವಿ. ಓಕೆನಾ, ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಜಾವಾ ಅಪ್ಲಿಕೇಶನ್ ನ ಡೇಟಾ ಬೇಸ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಈ ಒಂದು JDBC ನ ಯೂಸ್ ಮಾಡ್ತಾರೆ. ಓಕೆ, ಸೊ ದಟ್ಸ್ ಇಟ್. ಸೊ ನೆಕ್ಸ್ಟ್ ಇದರಲ್ಲಿ ಟೈಪ್ 1 ಬಂದ್ಬಿಟ್ಟು JDBC ಆರ್ JDBC ODBC ಬ್ರಿಡ್ಜ್. ಓಕೆನಾ, ಈ ಡ್ರೈವರ್ ಏನ್ ಮಾಡುತ್ತೆ ಅಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಟೈಪ್ 1 ಏನ್ ಯೂಸ್ ಮಾಡುತ್ತೆ ಅಂದ್ರೆ, ಸೊ ODBC ನ ಯೂಸ್ ಮಾಡುತ್ತೆ. ಓಕೆನಾ, ಈ ಡ್ರೈವರ್ ಅಂದ್ರೆ JDBC ODBC ಬ್ರಿಡ್ಜ್ ಏನ್ ಮಾಡುತ್ತೆ, ಈ ಒಂದು ಡ್ರೈವರು ODBC ಅನ್ನೋದನ್ನ ಯೂಸ್ ಮಾಡುತ್ತೆ. ಏನಕ್ಕೆ ಅಂದ್ರೆ, ಇನ್ ಆರ್ಡರ್ ಟು ಕಮ್ಯುನಿಕೇಟ್ ವಿತ್ ದ ಡೇಟಾ ಬೇಸ್. ಓಕೆ, ಸೊ ಆಮೇಲೆ ಇದ್ರ ಫ್ಲೋ ಹೆಂಗೆ ಅಂದ್ರೆ, ಇವಾಗ ಜಾವಾ ಅಪ್ಲಿಕೇಶನ್ ಇರುತ್ತೆ, ಜಾವಾ ಅಪ್ಲಿಕೇಶನ್ ಇಂದ JDBC ಡ್ರೈವರ್ಗೆ ಹೋಗುತ್ತೆ, ಆಮೇಲೆ ODBC ಡ್ರೈವರ್ಗೆ ಹೋಗುತ್ತೆ, ದೆನ್ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಕನೆಕ್ಟ್ಸ್ ಟು ದ ಡೇಟಾ ಬೇಸ್. ಓಕೆ, ಸೊ ನೆಕ್ಸ್ಟ್ ಟೈಪ್ 2 ಬಂದ್ಬಿಟ್ಟು ನೇಟಿವ್ API ಡ್ರೈವರ್. ಸೊ ಈ ಒಂದು ಡ್ರೈವರ್ ಏನ್ ಮಾಡುತ್ತೆ ಅಂದ್ರೆ, ಡೇಟಾ ಬೇಸ್ ಜೊತೆ ಕನೆಕ್ಟ್ ಆಗುತ್ತೆ, ಡೇಟಾ ಬೇಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಹೆಂಗ್ ಕಮ್ಯುನಿಕೇಟ್ ಮಾಡುತ್ತೆ, ಯೂಸಿಂಗ್ ಡೇಟಾ ಬೇಸ್ ವೆಂಡರ್ಸ್ ನೇಟಿವ್ ಲೈಬ್ರರಿನ ಯೂಸ್ ಮಾಡ್ಕೊಂಡು, ಅಂದ್ರೆ API ನ ಯೂಸ್ ಮಾಡಿಕೊಂಡು ಏನ್ ಮಾಡುತ್ತೆ, ಡೇಟಾ ಬೇಸ್ ಜೊತೆ ಕನೆಕ್ಟ್ ಮಾಡುತ್ತೆ, ಕಮ್ಯುನಿಕೇಟ್ ಮಾಡುತ್ತೆ. ಓಕೆನಾ, ಸೊ ದಟ್ಸ್ ಇಟ್. ಸೊ ದಿಸ್ ಇಸ್ ಅಬೌಟ್ ನೇಟಿವ್ API ಡ್ರೈವರ್. API ಮುಖಾಂತರ ಏನ್ ಮಾಡುತ್ತೆ, ಡೇಟಾ ಬೇಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ನೆಟ್ವರ್ಕ್ ಪ್ರೋಟೋಕಾಲ್ ಡ್ರೈವರ್. ಈ ನೆಟ್ವರ್ಕ್ ಪ್ರೋಟೋಕಾಲ್ ಡ್ರೈವರ್ ಏನ್ ಮಾಡುತ್ತೆ ಅಂದ್ರೆ, ಸೊ ಈ ಡ್ರೈವರ್ ಏನ್ ಮಾಡುತ್ತೆ, ಫಸ್ಟಿಗೆ ಮಿಡಲ್ ಸರ್ವರ್ ಇರುತ್ತೆ, ಆ ಸರ್ವರಿಗೆ ರಿಕ್ವೆಸ್ಟ್ ಕಳಿಸುತ್ತೆ. ಈ ಸರ್ವರ್ ಏನ್ ಮಾಡುತ್ತೆ, ಡೇಟಾ ಬೇಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ನೆಟ್ವರ್ಕ್ ಪ್ರೋಟೋಕಾಲ್. ಓಕೆ, ದ ಡ್ರೈವರ್ ಯೂಸಸ್ ಅ ಸರ್ವರ್ ಇನ್ ಬಿಟ್ವೀನ್ ವೇರ್ ಇಟ್ ಸೆಂಡ್ಸ್ ದ ರಿಕ್ವೆಸ್ಟ್ ಫಾರ್ ದ ಮಿಡಲ್ ಸರ್ವರ್, ದೆನ್ that will communicate with the database. Clear? Yes, that is network ಪ್ರೋಟೋಕಾಲ್ ಡ್ರೈವರ್. ನೆಕ್ಸ್ಟ್ ಟೈಪ್ 4 ಬಂದ್ಬಿಟ್ಟು ಥಿನ್ ಡ್ರೈವರ್. ಈ ಥಿನ್ ಡ್ರೈವರು ಆಲ್ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂತ ಡ್ರೈವರ್ ಅಂತಾನೆ ಹೇಳ್ಬೋದು. ಓಕೆನಾ, ಇದೇನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಡೇಟಾ ಬೇಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಯೂಸಿಂಗ್ ಅ ಡೇಟಾಬೇಸ್ ಪ್ರೋಟೋಕಾಲ್ ನ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಡೇಟಾ ಬೇಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಯಾವುದೇ ರೀತಿ ODBC ಬೇಕು ಅಂತ ಏನಿಲ್ಲ, ನೇಟಿವ್ ಲೈಬ್ರರಿ ಬೇಕು ಅಂತೇನಿಲ್ಲ, ಅಂದ್ರೆ APIs ಬೇಕಂತೇನಿಲ್ಲ, ಯಾವುದೇ ರೀತಿ ಸರ್ವರಿಗೆ ರಿಕ್ವೆಸ್ಟ್ ಕಳಿಸ್ಬೇಕಪ್ಪ ಅಂತೇನಿಲ್ಲ, ಯಾವುದೇ ರೀತಿ ನೀನ್ ಮಿಡಲ್ ಅಲ್ಲಿ ಏನೋ ಯೂಸ್ ಮಾಡದೆ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡುತ್ತೆ. ಓಕೆನಾ, ಮೋಸ್ಟ್ ಕಾಮನ್ ಆಗಿ ನಾವು ಯೂಶಲಿ ಈ ಒಂದು ಥಿನ್ ಡ್ರೈವರ್ ನಾವು ಯೂಸ್ ಮಾಡೋದು. ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಇವಾಗ ಕನ್ಸಿಡರ್ ಅ ಸ್ಕೀಮಾ. ಈ ಒಂದು ಸ್ಕೀಮಾ ಅಂದ್ರೆ RABCD ನ ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ಫಂಕ್ಷನಲ್ ಡಿಪೆಂಡೆನ್ಸಿ F ನ ಕೊಟ್ಟಿದ್ದಾರೆ, ಮತ್ತೆ ಡಿಕಂಪೋಸಿಷನ್ ಕೂಡ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು, ಇವಾಗ ನಾವು ಚೆಕ್ ಮಾಡ್ಬೇಕು ಇದು ಲೂಸ್ಲಿ ಡಿಕಂಪೋಸಿಷನ್ ಅಲ್ವಾ ಅಂತ. ಸೊ ಬನ್ನಿ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ R ಕೊಟ್ಟಿದ್ದಾರೆ, F ಕೊಟ್ಟಿದ್ದಾರೆ, D ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ನಾವೇನ್ ಮಾಡ್ತೀವಿ, ಡಿಕಂಪೋಸಿಷನ್ ಅಲ್ಲಿ ಕಾಂಬಿನೇಷನ್ಸ್ ಗಳನ್ನ ತಗೊಂತೀವಿ. ಫಸ್ಟ್ ಈ ಕಾಂಬಿನೇಷನ್, ನೆಕ್ಸ್ಟ್ ಈ ಕಾಂಬಿನೇಷನ್, ನೆಕ್ಸ್ಟ್ ಇದು ಕಾಂಬಿನೇಷನ್ ತಗೊಳ್ತೀವಿ. ಸೊ ಇವಾಗ ಫಸ್ಟ್ ಕಾಂಬಿನೇಷನ್ ನಾವು ತಗೊಂಡಿದ್ದೀವಿ. ಸೊ ಈ ಫಸ್ಟ್ ಕಾಂಬಿನೇಷನ್ ಬಂದ್ಬಿಟ್ಟು ACD ಮತ್ತೆ AB ಅಲ್ವಾ. ಸೊ ಇದರಲ್ಲಿ ಕಾಮನ್ ಅಟ್ರಿಬ್ಯೂಟ್ ಏನಿದೆ, ACD ಮತ್ತೆ AB ಇದೆ. ಕಾಮನ್ ಅಟ್ರಿಬ್ಯೂಟ್ ಬಂದು A. ಸೊ A ಇಂದ ಯಾವ್ದಾದ್ರು ಫಂಕ್ಷನಲ್ ಡಿಪೆಂಡೆನ್ಸಿ ಇದೆಯಾ ಅಂತ ನೋಡ್ಬೇಕು. ಹೌದು, A ಇಂದ B ಗೆ ನಾವು B ಇಸ್ ಅ ಪಾರ್ಟ್ ಆಫ್ A, ಸೊ ಇಟ್ ಈಸ್ ಒನ್ ಆಫ್ ದ ಫಂಕ್ಷನಲ್ ಡಿಪೆಂಡೆನ್ಸಿ ಇದೆ. ಸೊ ನಾನು ಏನ್ ಮಾಡ್ತೀನಿ, A to A tends B. ಓಕೆ, ಇವಾಗ AB ಇದೆ, ನನಗೆ ACD ಮತ್ತೆ AB ಅಂದ್ರೆ ಟೋಟಲ್ ಆಗಿ ನನಗೆ
ಎ ಬಿ ಸಿ ಡಿ 4 ಅಟ್ರಿಬ್ಯೂಟ್ಸು ಇದರಿಂದ ನನಗೆ ಸಿಗ್ತಾ ಇದೆಯಾ ಎ ಟು ಬಿ. ಸೊ ಇವಾಗ ಇವಾಗ ನಮಗೆ ಸಿನೂ ಕೊಡ್ತಾ ಇಲ್ಲ ಮತ್ತೆ ಡಿನೂ ಕೊಡ್ತಾ ಇಲ್ಲ, ಬರೀ ಬಿ ಮಾತ್ರ ಕೊಡ್ತಿದೆ. ಸೊ ಅದರಿಂದ ಇದು ಯಾವುದೇ ರೀತಿ ಲೂಸ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದಿಲ್ಲ. ಸೊ ಈಗ ಅಕಸ್ಮಾತ್ ಇದು ಎ ಟೆನ್ಸ್ ಬಿ, ಎ ಟೆನ್ಸ್ ಸಿ, ಎ ಟೆನ್ಸ್ ಡಿ ಅಂತ ಇದ್ದಿದ್ರೆ ಸೊ ದಟ್ ವಿಲ್ ಬಿ ಸ್ಯಾಟಿಸ್ಫೈಯಿಂಗ್ ದ ಲೂಸ್ಲಿ ಕಂಡೀಷನ್. ಎ ಇಂದ ನನಗೆ ಬರೀ ಬಿ ಮಾತ್ರ ಬರ್ತಿದೆ, ಸಿನೂ ಬರ್ತಿಲ್ಲ ಡಿನೂ ಬರ್ತಿಲ್ಲ, ಅದರಿಂದ ಇದು ಯಾವುದೇ ರೀತಿ ಲೂಸ್ಲೆಸ್ ಕಂಡೀಷನ್ಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕಾಂಬಿನೇಷನ್ ತಗೊಂತೀನಿ, ಎ ಬಿ ಮತ್ತೆ ಬಿ ಸಿ ನ ತಗೊಳ್ತೀನಿ. ಸೊ ಇದರಲ್ಲಿ ಕಾಮನ್ ಅಟ್ರಿಬ್ಯೂಟ್ ಏನು, ಬಿ ಬಂದು ನಮ್ಮ ಕಾಮನ್ ಅಟ್ರಿಬ್ಯೂಟ್ ಆಗಿದೆ. ಇದ್ರ ಮೇಲೆ ಯಾವ್ದಾದ್ರು ಫಂಕ್ಷನಲ್ ಡಿಪೆಂಡೆನ್ಸೀಸ್ ಇದೆಯಾ ಅಂತ ನೋಡಿ. ಹೌದು, ಬಿ ಇಂದ ನನಗೆ ಸಿ ಕೊಡ್ತಿದೆ. ಸೊ ಬಟ್ ಇವಾಗ ನನಗೆ ಬಿ ಇಂದ ಸಿ ಕೊಡ್ತಿದೆ, ಬಟ್ ಎ ನಮಗೆ ಸಿಗ್ತಾನೆ ಇಲ್ಲ, ಬಿ ಡಸಂಟ್ ಗಿವ್ ದ ಎ. ಸೊ ಇವಾಗ ಈ ಒಂದು ಪೇರ್ನ ಕೂಡ ನಾವು ಯಾವುದೇ ರೀತಿ ಲೂಸ್ಲೆಸ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ತಿಲ್ಲ. ಓಕೆ, ನೆಕ್ಸ್ಟ್ ಇವಾಗ ಎ ಸಿ ಡಿ ಮತ್ತೆ ಬಿ ಸಿ ಅಂತ ತಗೊಂತೀನಿ, ಎ ಸಿ ಡಿ ಮತ್ತೆ ಈ ಒಂದು ಕಾಂಬಿನೇಷನ್ ತಗೊಂತೀನಿ. ಸೊ ಈ ಒಂದು ಕಾಂಬಿನೇಷನ್ ನಾನು ತಗೊಂಡಾಗ ಏನಾಗುತ್ತೆ ಅಂತ ಅಂದ್ರೆ ಇದರಲ್ಲಿ ಕಾಮನ್ ಅಟ್ರಿಬ್ಯೂಟ್ಸ್ ಯಾವ್ದಾದ್ರು ಇದೆಯಾ, ಇಲ್ಲ. ಕಾಮನ್ ಅಟ್ರಿಬ್ಯೂಟ್ಸ್ ಬಂದು ಎಸ್ ಇದೆ, ಸಿ ಇದೆ. ಓಕೆನಾ. ಸೊ ಬಟ್ ಸಿ ಇಂದ ಯಾವುದೇ ರೀತಿ ಫಂಕ್ಷನಲ್ ಡಿಪೆಂಡೆನ್ಸೀಸ್ ನನಗಿಲ್ಲ, ಸಿ ಇಂದ ಯಾವುದೇ ಲೆಟರ್ ಕೂಡ ಡಿರೈವ್ ಆಗ್ತಿಲ್ಲ, ರೈಟ್. ಸೊ ಇದು ಕೂಡ ಲೂಸ್ಲೆಸ್ ಜಾಯ್ನಿಗೆ ಕಂಡೀಷನ್ಗೆ ಸ್ಯಾಟಿಸ್ಫೈ ಮಾಡೋದಿಲ್ಲ. ಓಕೆ, ಸೊ ನನ್ ಆಫ್ ದ ಕಾಮನ್ ಅಟ್ರಿಬ್ಯೂಟ್ಸ್ ಕ್ಯಾನ್ ಹೆಲ್ಪ್ ಟು ರೀಕನ್ಸ್ಟ್ರಕ್ಟ್ ದ ಫುಲ್ ರಿಲೇಷನ್, ಸೊ ದ ಡಿಕಂಪೋಸಿಷನ್ ಇಸ್ ನಾಟ್ ಲೂಸ್ಲೆಸ್. ಓಕೆ, ದಟ್ಸ್ ಇಟ್. ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ ಅಲ್ಲಿ ನಾವು ಏನ್ ಮಾಡಬೇಕು ಅಂತ ಅಂದ್ರೆ ವೈ ಡು ವಿ ನೀಡ್ ನಾರ್ಮಲೈಸೇಷನ್, ನಾವು ಆಲ್ರೆಡಿ ನಾವು ಓದಿದೀವಿ ಅಲ್ವಾ ನಾರ್ಮಲೈಸೇಷನ್ ಏನಕ್ಕೆ ಬೇಕು ಅಂತ. ಆಮೇಲೆ 2NF ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಆ ಎಕ್ಸಾಂಪಲ್ ಫಸ್ಟ್ ಕ್ವೆಶನ್ ಅಲ್ಲಿ ಎಕ್ಸಾಂಪಲ್ ಇತ್ತಲ್ವಾ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶನ್, DML DDL ಕಮಾಂಡ್ಸ್ ಅಂದ್ರೆ ಗೊತ್ತು, ಕ್ರಿಯೇಟು, ಅಪ್ಡೇಟು, ಡಿಲೀಟು, ಆಮೇಲೆ ಈ ತರ ಇದೆಯಲ್ವಾ ಕಮಾಂಡ್ಸ್, ಆಲ್ಟರು, ಡ್ರಾಪ್, ಇದೆಲ್ಲ ಬರಿಬೇಕಾಗುತ್ತೆ DDL DML ಕಮಾಂಡ್ಸ್ ಅಂದ್ರೆ, ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಕನ್ಸಿಡರ್ ಸ್ಕೀಮಾ, ಈ ಒಂದು ಟೇಬಲ್ಸ್ ನ ನಾವು ಕನ್ಸಿಡರ್ ಮಾಡ್ಕೊಂಡು ನಾವು SQL ಕ್ವೆರಿನ ಬರಿಬೇಕು. ಓಕೆ, ಇವಾಗ ನೋಡ್ಕೊಳ್ಳಿ, ಸ್ಟೂಡೆಂಟ್ ಟೇಬಲ್ ಇದೆ, ಸೆಮ್ ಸೆಕ್ಷನ್ ಇದೆ, ಕ್ಲಾಸ್ ಇದೆ, ಸಬ್ಜೆಕ್ಟ್ ಇದೆ, IA ಮಾರ್ಕ್ಸ್ ಇದೆ. ಓಕೆ, ಲಿಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಇನ್ ದ 4th ಸೆಮ್ ಸಿ ಸೆಕ್ಷನ್. ಓಕೆ, ನಾವು ಯಾರು 4th ಸೆಮ್ ಅಲ್ಲಿ ಓದ್ತಿದ್ದಾರೆ ಮತ್ತೆ ಯಾರು ಸಿ ಸೆಕ್ಷನ್ ಅಲ್ಲಿ ಇದ್ದಾರೆ ಅಂತ ಸ್ಟೂಡೆಂಟ್ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡಬೇಕು ಅನ್ನೋದೇ ಕ್ವೆಶನ್. ಓಕೆ, ಸೊ 4th ಸೆಮ್ ಮತ್ತೆ ಸಿ ಸೆಕ್ಷನ್ ಅನ್ನೋದು ಒಂದು ಕಂಡೀಷನ್, ಅಂದ್ರೆ ಅವ್ರು ಅದ್ರಲ್ಲೇ ಇರಬೇಕು, ದಟ್ ಇಸ್ ವಾಟ್ ಕಂಡೀಷನ್. ಓಕೆ, ಇವಾಗ ಸ್ಟೂಡೆಂಟ್ದು ಎಲ್ಲ ಡೀಟೇಲ್ಸ್ ನಾವು ರಿಟರ್ನ್ ಮಾಡಬೇಕು. ಅದಕ್ಕೆ ನನಗೆ ಸ್ಟೂಡೆಂಟ್ USN ಸ್ಟೂಡೆಂಟ್ ನೇಮ್. ಸೊ ಇಲ್ಲಿ ಏನಿದೆ ಅಲ್ವಾ ಕಂಪ್ಲೀಟ್ ನಾನು ಏನ್ ಮಾಡಬೇಕು, ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ಯು ಕ್ಯಾನ್ ಸೆಲೆಕ್ಟ್ ಎವ್ರಿಥಿಂಗ್ ಆಲ್ಸೋ. ಓಕೆ, ನಾನು ಇದನ್ನ ಇವಾಗ ಫೋರ್ತ್ ಸೆಮ್ ಸಿ ಸೆಕ್ಷನ್ ಅಂದ್ರೆ ಇದರಲ್ಲಿ ಯಾವುದೇ ರೀತಿ ನನಗೆ ಸೆಮ್ ಅನ್ನೋದಿಲ್ಲ, ಯಾವುದೇ ಸೆಕ್ಷನ್ ಅನ್ನೋದಿಲ್ಲ. ಓಕೆನಾ, ಸ್ಟೂಡೆಂಟ್ ಅನ್ನೋ ಟೇಬಲ್ ಅಲ್ಲಿ. ಸೊ ಐ ವಾಂಟೆಡ್ ಟು ಮೇಕ್ ಯೂಸ್ ಆಫ್ ದ ಅದರ್ ಟೇಬಲ್. ಅದಕ್ಕೆ ನಾನು ಏನ್ ಮಾಡ್ತೀನಿ, ಸೆಮ್ ಸೆಕ್ಷನ್ ನ ನಾನು ಈ ಒಂದು ಟೇಬಲ್ ನ ನಾನು ಜಾಯಿನ್ ಮಾಡ್ಕೊಬೇಕು. ಓಕೆ, ನಾನು ಜಾಯಿನ್ ಮಾಡ್ಕೊಬೇಕು ಈ ಸ್ಟೂಡೆಂಟ್ ಟೇಬಲ್ ಜೊತೆ. ಬಟ್ ಜಾಯಿನ್ ಮಾಡೋದಕ್ಕೆ ಯಾವುದೇ ರೀತಿ ಕಾಮನ್ ಅಟ್ರಿಬ್ಯೂಟ್ಸ್ ಇಲ್ಲ ಜಾಯಿನ್ ಮಾಡೋದಕ್ಕೆ. ಅದಕ್ಕೆ ಇವೆರಡನ್ನೂ ಜಾಯಿನ್ ಮಾಡ್ಬೇಕಂದ್ರೆ ನಾನು ಈ ಕ್ಲಾಸ್ ಅನ್ನೋ ಟೇಬಲ್ ಇಂದ ಇವೆರಡೂ ಟೇಬಲ್ ನ ಜಾಯಿನ್ ಮಾಡ್ತೀನಿ. ಓಕೆನಾ, ಅಂದ್ರೆ ಒಟ್ನಲ್ಲಿ ಜನರಲ್ ಆಗಿ ನಾನು ಈ 3 ಟೇಬಲ್ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ, ಜಾಯಿನ್ ಮಾಡ್ತೀನಿ. ಓಕೆ, ಸೊ ಇವಾಗ ಯಾವ್ದ್ರ ಮುಖಾಂತರ, ಇವಾಗ ನೋಡಿ ನಾನು ಸ್ಟೂಡೆಂಟ್ ಮತ್ತೆ ಕ್ಲಾಸ್ ನ USN ಮುಖಾಂತರ ನಾನು ಜಾಯಿನ್ ಮಾಡ್ತೀನಿ ಅವೆರಡು ಟೇಬಲ್ ನ. ಆಮೇಲೆ ಇವೆರಡು ಟೇಬಲ್ ಅಲ್ಲಿ ಇವಾಗ ನನಗೆ SSID ಇದೆ, ಈ SSID ಮುಖಾಂತರ ನಾನು ಸೆಮ್ ಸೆಕ್ಷನ್ ಅನ್ನೋ ಟೇಬಲ್ ನ ಜಾಯಿನ್ ಮಾಡ್ಕೊಳ್ತೀನಿ. ಓಕೆ, ದಟ್ ಇಸ್ ವಾಟ್. ಸಿ, ಇವಾಗ ಸ್ಟೂಡೆಂಟ್ ಮತ್ತೆ ನಾನು ಕ್ಲಾಸ್ ನ ಜಾಯಿನ್ ಮಾಡ್ಕೊಂಡೆ ಯೂಸಿಂಗ್ USN ಅನ್ನೋ ಆಟ್ರಿಬ್ಯೂಟ್ ಮುಖಾಂತರ ಈ ಎರಡೂ ಟೇಬಲ್ ನ ನಾನು ಜಾಯಿನ್ ಮಾಡ್ಕೊಂಡೆ. ಇದರಿಂದ ನಾನೇನ್ ಮಾಡ್ಕೊಂಡೆ, ಸೆಮ್ ಸೆಕ್ಷನ್ ಅನ್ನೋ ಒಂದು ಟೇಬಲ್ ನು ಜಾಯಿನ್ ಮಾಡ್ಕೊಂಡೆ ಯೂಸಿಂಗ್ ದ ಆಟ್ರಿಬ್ಯೂಟ್ ಕಾಲ್ಡ್ SSID. ಅರ್ಥ ಆಗ್ತಿದೆ ಅಲ್ವಾ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕು. ಇವಾಗ ನೀವು ಯಾವ್ದಾದ್ರೂ ಟೇಬಲ್ ನ ಜಾಯಿನ್ ಮಾಡ್ಕೊಬೇಕು ಅಂದ್ರೆ ನಿಮಗೆ ಕಾಮನ್ ಅಟ್ರಿಬ್ಯೂಟ್ಸ್ ಬೇಕು. ಜನರಲ್ ಆಗಿ ಸ್ಟೂಡೆಂಟ್ ಮತ್ತೆ ಸೆಮ್ ಸೆಕ್ಷನ್ ಗೆ ಯಾವುದೇ ರೀತಿ ಕಾಮನ್ ಅಟ್ರಿಬ್ಯೂಟ್ಸ್ ಇರಲಿಲ್ಲ. ಅದರಿಂದ ನಾನು ಏನ್ ಮಾಡಿದೆ, ಫಸ್ಟ್ ಕ್ಲಾಸ್ ನ ಜಾಯಿನ್ ಮಾಡ್ಕೊಂಡು ಅವೆರಡೂ ಟೇಬಲ್ ಮುಖಾಂತರ ನಾನು ಏನ್ ಮಾಡಿದೆ, ಸೆಮ್ ಸೆಕ್ಷನ್ ನ ಜಾಯಿನ್ ಮಾಡ್ಕೊಂಡಾದ್ಮೇಲೆ ಮುಗೀತು. ಏನ್ ಕಂಡೀಷನ್ ಕೊಟ್ಟಿದ್ದಾರೆ ಅದನ್ನ ಬರೀರಿ, ಮುಗೀತು. ಅವ್ರು 4th ಸೆಮ್ ಅಲ್ಲೇ ಇರಬೇಕು, ಸಿ ಸೆಕ್ಷನ್ ಅಲ್ಲೇ ಇರಬೇಕು. ಓಕೆನಾ, ದಟ್ಸ್ ಇಟ್. ನೆಕ್ಸ್ಟ್, ಕಂಪೇರ್ ದ ಟೋಟಲ್ ನಂಬರ್ ಆಫ್ ಮೇಲ್ ಸ್ಟೂಡೆಂಟ್ಸ್, ಅಂದ್ರೆ ಎಲ್ಲಾ ಸೆಮಿಸ್ಟರ್ ಅಲ್ಲಿ ಇರುವಂತಹ ಎಷ್ಟು ಜನ ಮೇಲ್ಸ್ ಇದ್ದಾರೆ
ಅದನ್ನ ರಿಟರ್ನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇವಾಗ ಟೋಟಲ್ ನಂಬರ್ ಅನ್ನೋದಕ್ಕೆ ನನಗೆ ಕೌಂಟ್ ಸ್ಟಾರ್ ಅಂತ ಬೇಕು. ಕೌಂಟ್ ಸ್ಟಾರ್ ಆಸ್ ಅ ಮೇಲ್ ಕೌಂಟ್ ಅಂತ ತಗೊಂತೀನಿ. ದಟ್ ಇಸ್ ಅ ಮೇಲ್ ಕೌಂಟ್. ಅದು ನಮ್ಮ ಆಟ್ರಿಬ್ಯೂಟ್ ನೇಮ್ ಆಗಿರುತ್ತೆ. ಓಕೆ, ಇವಾಗ ನನಗೆ ಮೇಲ್ ಕೌಂಟ್ ಬೇಕಲ್ವಾ? ಸೊ ಇವಾಗ ನಾನು ಸೇಮ್ ಅದೇ ಜಾಯಿನ್ ಮಾಡ್ಕೊಬೇಕು. ಎಲ್ಲ ಸೆಮ್ ಅಂತ ಅಂದ್ರೆ ಆಬ್ವಿಯಸ್ಲಿ ಸೆಮ್ ಡೀಟೇಲ್ಸ್ ಸೆಮ್ ಸೆಕ್ಷನ್ ಡೀಟೇಲ್ಸ್ ಅಲ್ಲೇ ಇರುತ್ತೆ. ಸೊ ನಾನು ಇದನ್ನ ಜಾಯಿನ್ ಮಾಡ್ಕೊಬೇಕು. ಯಾಕಂದ್ರೆ ನಾನು ಕ್ಲಾಸ್ ಮುಖಾಂತರ ಜಾಯಿನ್ ಮಾಡ್ಕೊಳ್ತೀನಿ. ದಟ್ ಇಸ್ ವಾಟ್ ಐ ಹ್ಯಾವ್ ಡನ್. ಬಟ್ ನನಗೇನ್ ಕೇಳಿರೋದು, ನನಗೆ ಮೇಲ್ ಸ್ಟೂಡೆಂಟ್ಸೇ ಬೇಕು ಅಂತ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಡಾಟ್ ಜೆಂಡರ್ ಹಾಕ್ಬಿಟ್ಟು ನನಗೆ ಮೇಲೇ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಸೆಮ್ ಪ್ರಕಾರ ಗ್ರೂಪ್ ಮಾಡ್ಕೊಂತೀನಿ. ಇವಾಗ ಫಸ್ಟ್ ಸೆಮ್ ಅಲ್ಲಿ ಎಷ್ಟು ಜನ ಮೇಲ್ಸ್ ಇದ್ದಾರೆ, ಸೆಕೆಂಡ್ ಸೆಮ್ ಅಲ್ಲಿ ಎಷ್ಟು ಜನ ಮೇಲ್ಸ್ ಇದ್ದಾರೆ, ಥರ್ಡ್ ಸೆಮ್ ಅಲ್ಲಿ ಎಷ್ಟು ಜನ ಮೇಲ್ಸ್ ಇದ್ದಾರೆ. ಅದಕ್ಕೋಸ್ಕರ ನಾನು ಗ್ರೂಪ್ ಬೈ ಫಂಕ್ಷನ್ ಯೂಸ್ ಮಾಡಿಕೊಂಡು ಸೆಮ್ ಅನ್ನೋ ಒಂದು ಆಟ್ರಿಬ್ಯೂಟ್ ಅಲ್ಲಿ ನಾನು ಗ್ರೂಪ್ ಮಾಡ್ಕೊತಾ ಇದ್ದೀನಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಲಿಸ್ಟ್ ಟೆಸ್ಟ್ 1 ಮಾರ್ಕ್ಸ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಇನ್ ಆಲ್ ದ ಸಬ್ಜೆಕ್ಟ್ಸ್ ಅಲ್ವಾ? ಸೊ ಇವಾಗ ನಾನು ಏನ್ ಮಾಡ್ತೀನಿ, ಟೆಸ್ಟ್ ಒಂದು ಏನ್ ಮಾಡಬೇಕು, ನನಗೆ ಟೆಸ್ಟ್ 1 ಮಾರ್ಕ್ಸ್ ಮಾತ್ರ ಬೇಕು ಅಲ್ವಾ? ಮಾರ್ಕ್ಸ್ ಎಲ್ಲಿದೆ? ಟೆಸ್ಟ್ 1 ಮಾರ್ಕ್ಸ್ ಬಂದ್ಬಿಟ್ಟು IA ಮಾರ್ಕ್ಸ್ ಅಲ್ಲಿ ಇದೆ. ಇವಾಗ ನನಗೆ ಸ್ಟೂಡೆಂಟ್ ಡೀಟೇಲ್ ಬೇಕು ಮತ್ತೆ IA ಮಾರ್ಕ್ಸ್ ನಾನು ಜಾಯಿನ್ ಮಾಡ್ಕೊಬೇಕು. ಸೊ ನಾನು USN ಜಾಯಿನ್ ಮಾಡ್ಕೊತೀನಿ. ಓಕೆ, USN ಮುಖಾಂತರ IA ಮಾರ್ಕ್ಸ್ ಮತ್ತೆ ಸ್ಟೂಡೆಂಟ್ ನ ಜಾಯಿನ್ ಮಾಡ್ಕೊಂಡೆ. ಬಟ್ ನನಗೆ ಇವಾಗ ಟೆಸ್ಟ್ 1 ಮಾರ್ಕ್ಸ್ ಬೇಕು ಬೇಸ್ಡ್ ಆನ್ ದ ಸಬ್ಜೆಕ್ಟ್ ಕೋಡ್. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಈ ಒಂದು ಸಬ್ಜೆಕ್ಟ್ ಅನ್ನೋ ಟೇಬಲ್ ನು ಕೂಡ ನಾನು ಏನ್ ಮಾಡ್ಕೊಂತೀನಿ, ಜಾಯಿನ್ ಮಾಡ್ಕೊಂತೀನಿ ಅಷ್ಟೇ. ದರ್ ಇಸ್ ನೋ ಕಂಡೀಷನ್. ನನಗೆ ಯಾವುದೇ ರೀತಿ ಕಂಡೀಷನ್ ಕೊಟ್ಟಿಲ್ಲ ಅವರು. ಅದಕ್ಕೆ ಜಾಯಿನ್ ಮಾಡ್ಕೊಂಡು ಜಸ್ಟ್ ನಾನು ಸೆಲೆಕ್ಟ್ ಮಾಡಿರೋಂಥದ್ದನ್ನ ಡಿಸ್ಪ್ಲೇ ಮಾಡ್ತೀನಿ. ಕ್ಲಿಯರ್? ಎಸ್. ನೆಕ್ಸ್ಟ್, ಡಿಫೈನ್ ಕರ್ಸರ್. ವಾಟ್ ಈಸ್ ಕರ್ಸರ್? ಸೊ ದೆನ್ ಐ ಹ್ಯಾವ್ ಟು ಟೆಲ್ ದ ಪ್ರಾಪರ್ಟೀಸ್ ಆಫ್ ದ ಕರ್ಸರ್ ಆಸ್ ವೆಲ್. ಸೊ ಕರ್ಸರ್ ಅನ್ನೋದು ಒಂದು ಟೂಲ್. ಇಟ್ ಈಸ್ ಯೂಸ್ಡ್ ಇನ್ ದ SQL that go through the rows one by one in the table or the ಕ್ವೆರಿ ರಿಸಲ್ಟ್. ಸೊ ಕರ್ಸರ್ ಅನ್ನೋದು ಒಂದು ಟೂಲ್. ಇದೇನ್ ಮಾಡುತ್ತೆ ಅಂದ್ರೆ SQL ಅಲ್ಲಿ ಇರುವಂತ ಟೇಬಲ್ ಅಲ್ಲಿ ಒಂದೊಂದು ರೋ ಅಲ್ಲೂ ಕೂಡ ಏನ್ ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ. ಇಟ್ ಪ್ರೋಸೆಸಸ್ ರೋ 1 by 1. ಓಕೆ, ದಟ್ ಇಸ್ ವಾಟ್ ಕರ್ಸರ್. ಸೊ ನಾವು ಈ ಕರ್ಸರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ನಾವು ಇಟ್ ಈಸ್ ಯೂಸ್ ಟು ಫೆಚ್ ಅಂಡ್ ಪ್ರೋಸೆಸ್ ರೋ 1 by 1. ಡೇಟಾನ ಫೆಚ್ ಮಾಡೋದಕ್ಕೆ ನಾವು ಈ ಒಂದು ಕರ್ಸರ್ನ ನಾವು ಯೂಸ್ ಮಾಡ್ತೀವಿ. ಈ ಕರ್ಸರು ನಮಗೆ ಡೇಟಾನ ರೀಡ್ ಮಾಡೋದಾಗಿರ್ಬೋದು, ಅಥವಾ ನ್ಯೂ ರೋಸ್ನ ಆ್ಯಡ್ ಮಾಡೋದಾಗಿರ್ಬೋದು, ರಿಮೂವ್ ಮಾಡೋದಾಗಿರ್ಬೋದು, ಲಾಜಿಕಲ್ ಆಪರೇಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ನಾವು ಈ ಒಂದು ಕರ್ಸರ್ನ ನಾವು ಯೂಸ್ ಮಾಡ್ತೀವಿ. ಇದರದ್ದು ಪ್ರಾಪರ್ಟೀಸ್ ಬಂದ್ಬಿಟ್ಟು, ಸೊ ಫಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಕರ್ಸರ್ ಕ್ಯಾನ್ ಬಿ ರೀಡ್ ಓನ್ಲಿ ಫಾರ್ ರೀಡ್ ಓನ್ಲಿ. ಓಕೆನಾ? ಸೊ ಕರ್ಸರು ಬರೀ ಓದೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಓಕೆನಾ? ಹಿಂಗ್ ಯೂಸ್ ಮಾಡ್ತಾರೆ, ಯೂಸಿಂಗ್ ಫಾರ್ ರೀಡ್ ಓನ್ಲಿ. ಆ ಒಂದು ಕಮಾಂಡ್ ನ ಯೂಸ್ ಮಾಡಿಕೊಂಡು ನಾವು ಬರೀ ಓದೋದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ದಟ್ ಇಸ್ ವಾಟ್ ಫಸ್ಟ್ ಪ್ರಾಪರ್ಟಿ. ಓಕೆ, ದೆನ್ ಅಪ್ಡೇಟ್ ಕೂಡ ಮಾಡ್ಬೋದು ಯೂಸಿಂಗ್ ದ ಫಾರ್ ಅಪ್ಡೇಟ್ ಕಮಾಂಡ್. ಓಕೆ, ದಟ್ಸ್ ಇಟ್. ನೆಕ್ಸ್ಟ್, ಯಾವಾಗಲೂ ಅಷ್ಟೇ ಬೈ ಡಿಫಾಲ್ಟ್ ದ ಕರ್ಸರ್ ಇಸ್ ಅಪ್ಡೇಟಬಲ್, ಬಟ್ ಇಫ್ ಇಟ್ ಇಸ್ ಸ್ಕ್ರೋಲಬಲ್ ಆರ್ ಇನ್ಸೆನ್ಸಿಟಿವ್ ಇಟ್ ಬಿಕಮ್ಸ್ ರೀಡ್ ಓನ್ಲಿ ಅನ್ಲೆಸ್ ವಿ ಚೇಂಜ್ ಇಟ್. ಡಿಫಾಲ್ಟ್ ಆಗಿ ಕರ್ಸರು ಯಾವಾಗಲೂ ಅಪ್ಡೇಟಬಲ್ ಆಗಿರುತ್ತೆ. ಇನ್ ಕೇಸ್ ಅದೇನಾದರೂ ಸ್ಕ್ರೋಲಬಲ್ ಅಥವಾ ಇನ್ಸೆನ್ಸಿಟಿವ್ ಆಗಿದ್ರೆ ಅದೇನಾಗುತ್ತೆ, ಸೊ ಅದೇನಾಗುತ್ತೆ, ಬರೀ ಓದೋದಕ್ಕೆ ಮಾತ್ರ ಹೆಲ್ಪ್ ಮಾಡುತ್ತೆ ಅಷ್ಟೇ. ಓಕೆನಾ? ನೆಕ್ಸ್ಟ್, ಇಫ್ ವಿ ಯೂಸ್ ದ ವರ್ಡ್ ಸ್ಕ್ರೋಲ್, ನಾವೇನಾದ್ರೂ ಸ್ಕ್ರೋಲ್ನ ಯೂಸ್ ಮಾಡಿದ್ರೆ ನಾವು ಕರ್ಸರ್ನ ನಾವು ಯಾವ ಡೈರೆಕ್ಷನ್ ಅಲ್ಲಿ ಬೇಕಾದ್ರೂ ನಾವು ಏನ್ ಮಾಡ್ಬೋದು, ಸ್ಕ್ರೋಲ್ ಮಾಡ್ಬೋದು. ನೆಕ್ಸ್ಟ್, ನಾವೇನಾದ್ರೂ ಇನ್ಸೆನ್ಸಿಟಿವ್ ಅನ್ನೋದನ್ನ ನಾವು ಯೂಸ್ ಮಾಡಿದ್ರೆ, ಸೊ ದ ಕರ್ಸರ್ ವರ್ಕ್ಸ್ ಆನ್ ದ ಕಾಪಿ ಆಫ್ ದ ರಿಸಲ್ಟ್. ದಟ್ ಮೀನ್ಸ್ ಇಫ್ ಸಮ್ವನ್ ಎಲ್ಸ್ ಅಪ್ಡೇಟ್ ದ ಟೇಬಲ್ ದ ಕರ್ಸರ್ ವೋಂಟ್ ಬಿ ಅಫೆಕ್ಟೆಡ್. ಓಕೆ, ನಾವು ಇನ್ಸೆನ್ಸಿಟಿವ್ ನ ಯೂಸ್ ಮಾಡಿದ್ರೆ, ಸೊ ಯಾರಾದ್ರೂ ಅಪ್ಡೇಟ್ ಮಾಡಿದ್ರು ಕೂಡ ಏನ್ ಮಾಡಲ್ಲ, ಕರ್ಸರ್ ಆ ಒಂದು ಡೇಟಾ ಟೇಬಲ್ ಮೇಲೆ ಅಫೆಕ್ಟ್ ಮಾಡೋದಿಲ್ಲ. ನಾವು ಅಕಸ್ಮಾತ್ ಇನ್ಸೆನ್ಸಿಟಿವ್ ನ ಯೂಸ್ ಮಾಡಿಲ್ಲ ಅಂದ್ರೆ, ಸೊ ಚೇಂಜಸ್ ಏನ್ ಮಾಡ್ಬೋದು, ಅಫೆಕ್ಟ್ ಮಾಡ್ಬೋದು ಟೇಬಲ್ ನ. ಸೊ ಇಫ್ ವಿ ಯೂಸ್ ದ ಹೋಲ್ಡ್, ಅಕಸ್ಮಾತ್ ನಾವೇನಾದ್ರೂ ವಿತ್ ಹೋಲ್ಡ್ ಅನ್ನೋದನ್ನ ನಾವು ಯೂಸ್ ಮಾಡಿದ್ರೆ, ಸೊ ಕರ್ಸರ್ ಸ್ಟೇ ಓಪನ್ ಆಫ್ಟರ್ ವಿ ಕಮಿಟ್ ದ ಟ್ರಾನ್ಸಾಕ್ಷನ್. ಕರ್ಸರು ಸೇವ್ ಆಗಿರುತ್ತೆ. ಇನ್ ಕೇಸ್ ನಾವು ಕರ್ಸರ್ ಏನ್ ಮಾಡುತ್ತೆ, ಯಾವಾಗಲೂ ಕರ್ಸರ್ ಸ್ಟೇ ಆಗಿರುತ್ತೆ, ಆಕ್ಟಿವ್ ಆಗಿರುತ್ತೆ, ಈವನ್ ಇಫ್ ವಿ ಸೇವ್ ದ ಟ್ರಾನ್ಸಾಕ್ಷನ್. ಅಕಸ್ಮಾತ್ ನಾವೇನಾದ್ರೂ ವಿತ್ ಹೋಲ್ಡ್ ನಾವು ಯೂಸ್ ಮಾಡಿಲ್ಲ ಅಂತ ಅಂದ್ರೆ ಕರ್ಸರ್ ಆಟೋಮೆಟಿಕಲಿ ಕ್ಲೋಸ್ ಆಗ್ಬಿಡುತ್ತೆ ಸೇವ್ ಆದ್ಮೇಲೆ, ಏನು ಡೇಟಾ ಸೇವ್ ಆದ್ಮೇಲೆ. ಸೊ ದ ಕರ್ಸರ್ ಡಿಕ್ಲರೇಷನ್ ಈಸ್ ಚೆಕ್ಡ್ ಅಟ್ ದ ಕಂಪೈಲ್ ಟೈಮ್. ಕರ್ಸರ್ ಡಿಕ್ಲರೇಷನ್ ನಾವು ಕಂಪೈಲ್ ಟೈಮ್ ಅಲ್ಲಿ ಚೆಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಫೆಚ್ ಗೆಟ್ಸ್ 1 ರೋ ಅಟ್ ಎ ಟೈಮ್. ಫೆಚ್ ಅಂತ ನಾವು ಯೂಸ್ ಮಾಡಿದ್ರೆ ಅದು 1 ರೋನ ಮಾತ್ರ ಅಟ್ ಎ ಟೈಮ್ ನಮಗೆ ಕೊಡುತ್ತೆ. ಸೊ ದಿಸ್ ಇಸ್ ಅಬೌಟ್ ಕರ್ಸರ್. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್
ಕನ್ಸಿಡರ್ ದ ಟೂ ಸೆಟ್ಸ್ ಇನ್ ದ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಎ ಟು ಸಿ, ಎ ಸಿ ಟು ಡಿ ಈ ಫಂಕ್ಷನಲ್ ಡಿಪೆಂಡೆನ್ಸಿ ಕೊಟ್ಟಿದ್ದಾರೆ ಮತ್ತು ಇ ಅಂತ ಕೊಟ್ಟಿದ್ದಾರೆ. ಅಂದರೆ ಟೂ ಡಿಪೆಂಡೆನ್ಸೀಸ್ನ ಕೊಟ್ಟಿದ್ದಾರೆ, ಇವೆರಡು ಈಕ್ವಿವೆಲೆಂಟಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಹೆಂಗ್ ಚೆಕ್ ಮಾಡ್ತೀರಾ? ಸೊ ಫಸ್ಟಿಗೆ ನಾವು ಕೊಟ್ಟಿರುವಂಥ ಡಿಪೆಂಡೆನ್ಸಿನ ಸಿಂಗಲ್ ಆಟ್ರಿಬ್ಯೂಟ್ ಆಗಿ ಕನ್ವರ್ಟ್ ಮಾಡ್ಕೊತೀವಿ. ಇವಾಗ ಎ ಟು ಸಿ ಇದೆ, ಎ ಟು ಸಿ ಇದೆ. ಇವಾಗ ಎ ಸಿ ಟು ಡಿ ಇದೆ, ಎ ಸಿ ಟು ಡಿ ಇದೆ. ಓಕೆ, ಇದನ್ನ ಸ್ಪ್ಲಿಟ್ ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮಲ್ಟಿಪಲ್ ಆಟ್ರಿಬ್ಯೂಟ್ಸ್ ಇರ್ಬೋದು, ಬಟ್ ರೈಟ್ ಹ್ಯಾಂಡ್ ಸೈಡಲ್ಲಿ ನಮಗೆ ಮಲ್ಟಿಪಲ್ ಆಟ್ರಿಬ್ಯೂಟ್ಸ್ ಇದ್ರೆ ವಿ ಹ್ಯಾವ್ ಟು ಸ್ಪ್ಲಿಟ್ ಇಟ್. ಓಕೆ, ಸೊ ಇವಾಗ ಇ ಟು ಡಿ ಅಂತ ಇದೆ. ಇವಾಗ ನಾನು ಇ ಇಂದ ಎನು ಹೋಗ್ಬೋದು ಮತ್ತೆ ಇ ಇಂದ ಡಿಗೂ ಹೋಗ್ಬೋದು. ದಟ್ ಬಿಕಮ್ಸ್ ಲೈಕ್ ದಿಸ್. ಆಮೇಲೆ ಇ ಟು ಹೆಚ್ ಇದೆ. ಇವಾಗ ನಾನು ಸಿಂಗಲ್ ಆಟ್ರಿಬ್ಯೂಟ್ ಆಗಿ ನಾನು ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ಅದೇ ರೀತಿ ಇವಾಗ ಎಫ್ ಏನಾಗುತ್ತೆ, ಈ ಥರ ಇದ್ದಿದ್ದು ಇವಾಗ ಇ ಟು ಎ, ಇ ಟು ಡಿ ಅಂತ ಚೇಂಜ್ ಆಗಿದೆ. ಓಕೆ, ಅದೇ ರೀತಿ ನೀವು ಇನು ಕೂಡ ಸ್ಪ್ಲಿಟ್ ಮಾಡ್ಕೊಬೇಕು. ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ನನಗೆ ಈ ಥರ ಬರುತ್ತೆ. ಓಕೆನಾ, ಸಿಂಗಲ್ ಆಟ್ರಿಬ್ಯೂಟ್ ಆಗಿ ಇವಾಗ ನೋಡಿ, ಇವಾಗ 2 ಆಟ್ರಿಬ್ಯೂಟ್ಸ್ ಇದ್ದಿದ್ದು ನನಗೆ 4 ಆಟ್ರಿಬ್ಯೂಟ್ಸ್ ಆಗಿದೆ. ಸೊ ಈ ತರ ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಚೆಕ್ ಮಾಡಬೇಕು. ಸೊ ನಾವೇನಾದ್ರೂ ಇ ನ ಎಫ್ ಇಂದ ಡಿರೈವ್ ಮಾಡ್ಬೋದಾ ಅಂತ ಚೆಕ್ ಮಾಡಬೇಕು. ಇವಾಗ ಇ ಅಲ್ಲಿ ಫಸ್ಟ್ಗೆ ಎ ಟು ಸಿ ಇದೆ. ಎಫ್ ಅಲ್ಲಿ ಎ ಟು ಸಿ ಇದೆಯಾ? ಹೌದು, ಇದನ್ನ ಡಿರೈವ್ ಮಾಡ್ಬೋದು. ಎ ಟು ಡಿ ಇದೆ. ನೆಕ್ಸ್ಟ್ ಇಲ್ಲಿ ಎ ಟು ಡಿ ಇದೆಯಾ? ಹೌದು. ಎ ಸಿ ಟು ಡಿ ಇದೆ, ಇದನ್ನು ಕೂಡ ನೀವು ಡಿರೈವ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಇ ಟು ಎ ಇದೆ, ಇ ಟು ಎ ಇದೆ, ಡಿರೈವ್ ಆಗ್ಬೋದು. ಇ ಟು ಎಚ್ ಇದೆ, ಇ ಟು ಎಚ್ ಇದೆ, ಡಿರೈವ್ ಮಾಡ್ಬೋದು. ಸೊ ಕಂಪ್ಲೀಟ್ ಇ ನ ನಾವು ಎಫ್ ಇಂದ ಡಿರೈವ್ ಮಾಡ್ಕೊಳ್ಬೋದು. ಓಕೆನಾ, ಸೊ ದೆನ್ ಎಫ್ ಇಂಪ್ಲೈಸ್ ಇ ಅಂತ ಹೇಳ್ಬೋದು, ಎಫ್ ಟೆಂಡ್ಸ್ ಇ ಅಂತ ಹೇಳ್ಬೋದು. ಚೆಕ್ ಇಫ್ ಇ ಇಂಪ್ಲೈಸ್ ಎಫ್ ಅಂದ್ರೆ ನಾವು ಇ ಇಂದ ಇವಾಗ ಎಫ್ ನ ಇ ಇಂದ ಡಿರೈವ್ ಮಾಡ್ಬೋದು ಅಂತ ಚೆಕ್ ಮಾಡಬೇಕು. ಓಕೆನಾ, ಸೊ ಆ ಥರ ನೀವು ಚೆಕ್ ಮಾಡ್ಕೊಂಡಾಗ, ಇವಾಗ ಈ ಥರ ನೀವು ಚೆಕ್ ಮಾಡ್ಕೊಂಡಾಗ ನಿಮಗೆ ಲಾಸ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇನು ಕೂಡ ನಾವು ಎಫ್ನು ಕೂಡ ಇ ಇಂದ ಡಿರೈವ್ ಮಾಡ್ಬೋದು ಅಂತ. ಸೊ ನಾವು ಕೊನೆಗೆ ಎಫ್ ಟೆಂಡ್ಸ್ ಇ ಟೆಂಡ್ಸ್ ಎಫ್, ಸೊ ದೇ ಆರ್ ಈಕ್ವಿವೆಲೆಂಟ್. ಓಕೆ, ಸೊ ಇದಾಗಿತ್ತು ಮಾಡ್ಯೂಲ್ 3. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ವಾಟ್ಸಪ್ ಚಾನಲ್ ಕೂಡ ಇದೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಏನೇ ಅಪ್ಡೇಟ್ಸ್ ಬಂದರೂ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಇಷ್ಟೇ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.